ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕಮದಾಳ್. ಇವತ್ತಿನ ಸ್ಪೆಷಲ್ ಟಾಪಿಕ್ಸ್ ಏನಪ್ಪಾ ಅಂತಂದ್ರೆ ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂತ ಪೆಡಗಾಗಿ ಅಂದ್ರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ವಿಷಯಗಳ ಬೋಧನಾ ವಿಧಾನಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಅವು ಕೂಡ MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೀತಿಯಾಗಿರ್ತದ. ಸೊ ಈಗ ಟೀಚರ್ ಪೋಸ್ಟ್ ನೋಟಿಫಿಕೇಶನ್ ಆಗಿದೆ, ಅದಕ್ಕೆ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಸಿಲೆಬಸ್ಗೆ ತಕ್ಕಂತೆ ಈ ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಪ್ರತಿ ಸಬ್ಜೆಕ್ಟ್ ಬೋಧನಾ ಶಾಸ್ತ್ರದ ಮೇಲೆ ಮಿನಿಮಮ್ ಅಂದ್ರೆ 20 ರಿಂದ 25 ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇದೆ. ಹಾಗಾಗಿ ಡೈಲಿ ನೀವು ಏನ್ ಮಾಡ್ಬೇಕಂದ್ರೆ ಬೋಧನಾ ಶಾಸ್ತ್ರದ ಬಗ್ಗೆ ಕ್ವಶನ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ಬಿಡಿಸ್ಲೇಬೇಕಾಗುತ್ತೆ. ಹಾಗಾಗಿ ನಾವು ವಿಷಯಕ್ಕೆ ಹೋಗ್ಬಿಡ್ತೀನಿ. ಜೊತೆಗೇನೆ ನಿಮಗ ಇನ್ನೊಂದು ಅಂಶ ಏನಪ್ಪಾ ಅಂತಂದಾಗ, ಈ ರೀಸೆಂಟ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 1 ವರ್ಷದ ಕಾಲವನ್ನ ವ್ಯಯಿಸಿ ಒಂದು ಪುಸ್ತಕವನ್ನ ಸಂರಚಿಸಿದ್ದೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ಈ ಪುಸ್ತಕವನ್ನ ಓದ್ಬೇಕು, ನೋಡ್ಬೇಕು ಅನ್ನೋರಿಗೆ ನೀವು ಖರೀದಿಸಬಹುದು ಅನ್ನುವಂಥದ್ದು. ಇದು ಶನಿವಾರ ಅಥವಾ ಶುಕ್ರವಾರ ಮಾರ್ಕೆಟಿಗೆ ಬರುತ್ತೆ ಅನ್ನುವಂಥದ್ದು. ಕಡ್ಡಾಯವಾಗಿ ತಗೊಳ್ರಿ ಅಂತ ಹೇಳಲ್ಲ, ಬಟ್ ಈ ಪುಸ್ತಕವನ್ನು ತೆಗೆದುಕೊಂಡ್ರಪ್ಪ ಅಂದ್ರ ಸುಮಾರು ನಿಮಗೆ 150 ರಿಂದ 170 ಕ್ವಶನ್ಸ್ ಬರುವಂತ ಚಾನ್ಸಸ್ ಐತಿ. ನಾನು ಕೂಡ ಬೋಧನೆ ಉಪನ್ಯಾಸ ಮಾಡುತ್ತಾ ಸುಮಾರು 9 ವರ್ಷಗಳ ಕಾಲ ಅನುಭವವನ್ನು ಹೊಂದಿದ್ದೇನೆ. ಆ ಅನುಭವದ ಹಿನ್ನೆಲೆಯಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ಸಂರಚನೆ ಮಾಡಿದ್ದೀನಿ. ಹಾಗಾಗಿ ಇಷ್ಟು ಹೇಳ್ಬೋದು. ನಾನು ಕಡ್ಡಾಯವಾಗಿ ತಗೊಳ್ರಿ ಅಂತ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಪುಸ್ತಕ ಅದಾವ. ಅಲ್ಲಿ ನೀವು ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಈ ಸ್ಪರ್ಧಾತ್ಮಕ ರಂಗದಲ್ಲಿ ಏನು ಓದ್ಬೇಕು, ಏನು ಓದ್ಬಾರ್ದು ಅನ್ನೋದು ಗೊತ್ತಿರ್ಬೇಕಷ್ಟೇ. ನೋಡ್ರಿ, ಮಾರ್ಕೆಟಿಗೆ ಬರುತ್ತೆ, ಅದನ್ನ ನೋಡ್ರಿ, ಪರಿವಿಡಿ ಎಲ್ಲವನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ರಿ. 45 ದಿನಗಳು ಅಥವಾ 50 ದಿನಗಳು ಅದಾವ. ಎಲ್ಲಾ ಸಬ್ಜೆಕ್ಟ್ ಅನ್ನ ಕವರ್ ಮಾಡಿದೀನಿ. ಅಲ್ಲಿ ಇಂಗ್ಲಿಷ್ನು ಕವರ್ ಮಾಡಿದೀನಿ, ಕನ್ನಡನು ಕವರ್ ಮಾಡಿದೀನಿ, ಮ್ಯಾಥಮೆಟಿಕ್ಸ್ನು ಕವರ್ ಮಾಡಿದೀನಿ, NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಕವರ್ ಮಾಡಿದೀನಿ, ಸ್ಟೇಟ್ ಎಜುಕೇಶನ್ ಪಾಲಿಸಿನ ಕೂಡ ಕವರ್ ಮಾಡಿದೀನಿ, ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿನ ಕೂಡ ಕವರ್ ಮಾಡಿದೀನಿ, ಟೀಚಿಂಗ್ ರಿಸೋರ್ಸ್ ಕವರ್ ಮಾಡಿದೀನಿ, ಬ್ಲಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿ ಕವರ್ ಮಾಡಿದ್ದೀನಿ. ಜೊತೆಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಕೂಡ ಕವರ್ ಮಾಡಿದ್ದೀನಿ. ಜೊತೆಗೆ ಹಿಂದೆ ನಡೆದಂತ ಕರ್ನಾಟಕದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕವರ್ ಮಾಡಿದ್ದೀನಿ. ಜೊತೆಗೆ ಇನ್ನಿತರ 6 ರಾಜ್ಯದ ಸೈಕಾಲಜಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿದ್ದೀನಿ. ಜೊತೆಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ 30 ಟಾಪಿಕ್ ಅನ್ನ ಕವರ್ ಮಾಡಿದ್ದೀನಿ ಮತ್ತು ಮೆಥಡಾಲಜಿಗೆ ಸಂಬಂಧಪಟ್ಟಂತೆ 10 ಟಾಪಿಕ್ ಅನ್ನ ಕವರ್ ಮಾಡಿದ್ದೀನಿ. ಜೊತೆಗೇನೆ ಇವೆಲ್ಲ ಟಾಪಿಕ್ಸ್ ಗಳು ಹೆಂಗಿದಾವಪ್ಪ ಅಂದ್ರ ಪ್ರತ್ಯೇಕವಾದಂತ ಚಾಪ್ಟರ್ ವೈಸ್ ಇದಾವ, ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವ, ಜೊತೆಗೇನೆ ವಿತ್ ಎಕ್ಸ್ಪ್ಲನೇಷನ್ ಇದಾವ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನ ನಾನು ಶ್ರಮವಹಿಸಿ ರೆಡಿ ಮಾಡಿದ್ದೀನಿ. ನಿಮ್ಗ ರೆಡಿಮೇಡ್ ಫುಡ್ ಅನ್ನ ಕೊಡ್ತಾ ಇದ್ದೀನಿ. ಎಕ್ಸಾಮ್ 1 ವಾರ ಅಥವಾ 25 ದಿನ ಇದ್ದಾಗ ಇವೊಂದು ಪುಸ್ತಕ ಓದಿದ್ರೆ ಸುಮಾರು 150 ರಿಂದ 180 ಪ್ರಶ್ನೆಗಳನ್ನ ನೀವು ಕ್ರ್ಯಾಕ್ ಮಾಡಬಹುದು, 180 ಕ್ವಶನ್ಸ್ ಅನ್ನ ನೀವು ಪಡಿಬಹುದು ಮತ್ತು ಅಂಕಗಳನ್ನು ಕೂಡ ಪಡಿಬಹುದು ಅನ್ನುವಂಥ ಇಷ್ಟು ಹೇಳಲಿಕ್ಕೆ ಸಾಧ್ಯ ಇದೆ. ಕಡ್ಡಾಯವಾಗಿ ತಗೊಳ್ರಿ ಅನ್ನಕ್ಕೆ ನನಗೆ ಅರ್ಹತೆ ಇಲ್ಲ. ಅದನ್ನ ನೀವು ಡಿಸೈಡ್ ಮಾಡ್ಬೇಕು. ಆ ಪುಸ್ತಕವನ್ನು ನೋಡಿ ನೀವು ಡಿಸೈಡ್ ಮಾಡ್ರಿ. ನಾ ವಿಷಯಕ್ಕೆ ಹೋಗ್ಬಿಡ್ತೀನಿ. ನೋಡ್ರಿ, ಆ ಪುಸ್ತಕ ಶನಿವಾರ ಬರ್ತದ ಮಾರ್ಕೆಟಿಗೆ. ಆ ಪುಸ್ತಕವನ್ನು ನೋಡಿ ನೀವೇ ಡಿಸೈಡ್ ಮಾಡಿ. ಈಗ ಟಾಪಿಕ್ ಹೋಗ್ಬಿಡೋಣ ನಾವು. ಫಸ್ಟ್ ಕ್ವಶನ್ಸ್ ಏನಿದೆ ನೋಡಿ, ಮೆಥಡಾಲಜಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ. ಏನಪ್ಪಾ ಅಂತಂದ್ರ ಪ್ರಶ್ನೆ 1, ಸೂಕ್ಷ್ಮ ಬೋಧನೆಯ ಮೈಕ್ರೋ ಟೀಚಿಂಗ್ ಮುಖ್ಯ ಉದ್ದೇಶವೇನಂತ ಕೇಳ್ತಾ ಇದ್ದಾರೆ. ಇಲ್ಲಿ B.Ed ಮತ್ತು D.Ed ಸಂದರ್ಭದಲ್ಲಿ ನೀವು ಟ್ರೈನಿಂಗ್ ತಗೊಳ್ತಿರ್ತೀರಲ್ಲ, ವೃತ್ತಿ ಪೂರ್ವ ಶಿಕ್ಷಕರಾಗೋಕ್ಕಿಂತ ಮುಂಚೆ ಪ್ರಶಿಕ್ಷಣಾರ್ಥಿ ಸಂದರ್ಭದಲ್ಲಿ ನೀವೇನು ತರಬೇತಿ ತಗೊಳ್ತಿರಲ್ಲ, ಆ ತರಬೇತಿ ತಗೊಳ್ಳುವ ಸಂದರ್ಭದಲ್ಲಿ ಈ ಸ್ಕಿಲ್ಗಳು ಬರ್ತಾವ.
ಆ ಸ್ಕಿಲ್ ಅಂದ್ರೆ ಈ ಬ್ಲಾಕ್ ಬೋರ್ಡ್ ಅನ್ನ ಯೂಸ್ ಮಾಡುವಂತ ಸ್ಕಿಲ್ ನೋಡ್ರಿ. ಕೆಲವು ಜನ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಿರ್ತಾರ, ಮತ್ತೆ ಬೇರೆ ಬೇರೆ ಟೀಚರ್ ಕ್ಲಾಸ್ ಮಾಡ್ತಿರ್ತಾರ. ಬ್ಲಾಕ್ ಬೋರ್ಡ್ ಅನ್ನ ಯೂಸ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಬ್ಲಾಕ್ ಬೋರ್ಡ್ ಯೂಸ್ ಮಾಡುವಂತ ಸ್ಕಿಲ್ ಇದೆ ಅಲ್ಲಿ. ಮೈಕ್ರೋ ಟೀಚಿಂಗ್ ನಲ್ಲಿ ಹೇಳಿಕೊಡ್ತಾರೆ ನಮ್ಗೆ. ನಮ್ ಡಿ.ಎಡ್ ಇದ್ದಂತ ಸಂದರ್ಭದಲ್ಲಿ ಇದನ್ನ ಡಿಟೇಲ್ ಆಗಿ ನಮ್ಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಕೆಲವು ಜನ ಪಾಠ ಮಾಡ್ತಾರೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಪಾಠ ಮಾಡ್ತಿರ್ತಾರೆ, ಇನ್ನ ಆಫ್ಲೈನ್ ಅಲ್ಲಿ ಪಾಠ ಮಾಡ್ತಿರ್ತಾರೆ. ಕೆಲವು ಟೀಚರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಟೀಚರ್ ಬೆನ್ನು ತೋರ್ಸಿಂಗ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗ ದಟ್ ಈಸ್ ನಾಟ್ ಸ್ಕಿಲ್ ಅಬೌಟ್ ಬ್ಲಾಕ್ ಬೋರ್ಡ್ ಅಂತ. ಅದು ಸ್ಕಿಲ್ ಅಲ್ಲ. ನೀವು ಬರೆಯುವಂತ ವರ್ಡ್ಸ್ ಗಳು ಕಾಣ್ಬೇಕು, ಬೆನ್ನು ತೋರಿಸಬಾರ್ದು. ಒಟ್ಟ ರೈಟ್ ಸೈಡ್ ದರ ನಿಂತು ಬರೀಬೇಕು, ಲೆಫ್ಟ್ ಸೈಡ್ ದರ ನಿಂತು ಬರಿಬೇಕು. ಅದನ್ನ ಕಪ್ಪು ಹಲಗೆ ಬಳಸುವ ಕೌಶಲ್ಯ ಅಂತ ಕರೀತಾರ. ಅದನ್ನ ಹೆಂಗ್ ಬಳಸ್ಕೋಬೇಕಂತಂದು ಶಾರ್ಟ್ ಆಗಿ ಒಂದ್ 2 ನಿಮಿಷ 3 ನಿಮಿಷ ಏನ್ ಮಾಡ್ತಾರಪ್ಪ ಅಂದ್ರ ಈ ಮೈಕ್ರೋ ಟೀಚಿಂಗ್ ನಲ್ಲಿ ಟ್ರೈನಿಂಗ್ ಕೊಡ್ತಾರ. ಹಾಗಾದ್ರೆ ಆ ಮೈಕ್ರೋ ಟೀಚಿಂಗ್ ನ ಉದ್ದೇಶ ಏನಂತ ಕೇಳಿದ್ರ, ವಾಟ್ ಇಸ್ ದ ಅಬ್ಜೆಕ್ಟಿವ್ ಆಫ್ ಮೈಕ್ರೋ ಟೀಚಿಂಗ್ ಅಂತ ಕೇಳಿದ್ರ, ಸೂಕ್ಷ್ಮ ಬೋಧನೆಯ ಉದ್ದೇಶ ಏನಂತ ಕೇಳಿದಾರ. ಇಲ್ಲಿ ಫಸ್ಟ್ ಆಪ್ಷನ್ಸ್ ಏನಿದೆ, ಪಠ್ಯಕ್ರಮವನ್ನು ಬೇಗ ಮುಗಿಸುವುದು ಅಲ್ಲ. ಸೂಕ್ಷ್ಮ ಇದೆ ನೋಡ್ರಿ ಅಲ್ಲಿ ಮೈಕ್ರೋ ಟೀಚಿಂಗ್ಸ್. ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಪಡೆಯುವುದು ಅಲ್ಲ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ಇದು ಮೊದಲು ಡಿಲೀಟ್ ಮಾಡಬೇಕು. ತರಗತಿಯ ಶಿಸ್ತು ಪಾಲನೆ ಮಾಡುವುದು ಅನ್ನುವಂಥದ್ದು ಬರ್ತದೆ. ಇದು ಸ್ವಲ್ಪ ರಿಲೇಟೆಡ್ ಇದೆ, ಬಟ್ ಅದು ಅಲ್ಲ ಆನ್ಸರ್. ಈ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತಂದಾಗ ಬೋಧನಾ ಕೌಶಲ್ಯಗಳನ್ನ ರೂಢಿಸಿಕೊಳ್ಳುವುದು ಅಂತ. ನಾ ಹೇಳಿದ್ನಲ್ಲ, ಕಪ್ಪು ಹೊಲಿಗೆ ಹೇಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು, ಪಾಠ ಪರಿಚಯಿಸುವ ಕೌಶಲ್ಯ, ವಿವಿಧ ರೀತಿಯಾದಂತಹ ಬೋಧನಾ ಕೌಶಲ್ಯಗಳು ಬರ್ತಾವಲ್ಲಿ. ಆ ಬೋಧನಾ ಕೌಶಲ್ಯಗಳನ್ನ ರೂಢಿಸಿಕೊಳ್ಳಿಕ್ಕೆ ಈ ಮೈಕ್ರೋ ಟೀಚಿಂಗ್ ಅನ್ನ ತಗೊಂಡ್ಬರ್ತಾರ. ಹಾಗಾಗಿ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಬಿ ಆಪ್ಷನ್ಸ್ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕೆಲವಿಷ್ಟು ವಿದ್ಯಾರ್ಥಿಗಳು ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಾರ. ಏನ್ ಕೊಟ್ಟಾರಪ್ಪ ಅಂತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಎಕ್ಸ್ಪ್ರೆಷನ್ ಮಾಡ್ಬಾರ್ದು ಸರ, ಮತ್ತೆ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತದ, ಇರೋದು ಸಮಯ ನನ್ಗೆ ಕಡಿಮೆ ಇದಾವ, ಸೊ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಎಕ್ಸ್ಪ್ರೆಷನ್ ಮಾಡ್ರಿ ಅಂತ ಹೇಳ್ತಿದಾರ. ಬಟ್ ಅವರ ಒಂದು ಕೋರಿಕೆಗೆ ನಾನು ಕಟಿಬಿದ್ದು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರ ಜಾಸ್ತಿ ಪ್ರಮಾಣದಲ್ಲಿ 1 ತಾಸು 2 ತಾಸು ಎಕ್ಸ್ಪ್ರೆಷನ್ ಮಾಡೋದನ್ನ ಕಟ್ ಮಾಡ್ತೀನಿ. ಜಸ್ಟ್ ಬರೀ ಏನ್ ಮಾಡ್ತೀನಪ್ಪ ಆ ಕ್ವಶನ್ಸ್ ರಿಲೇಟೆಡ್ ಆಗಿ ಏನೇನ್ ಬೇಕು ಅವನ್ನೆಲ್ಲ ಅಷ್ಟೇ ಡಿಸ್ಕಷನ್ ಮಾಡ್ತಾ ಬರ್ತೀನಿ ಅನ್ನುವಂಥದ್ದು. ಈಗ ಪ್ರಶ್ನೆ 2 ಏನ್ ಹೇಳ್ತದೆ, ವಿದ್ಯಾರ್ಥಿಗಳಲ್ಲಿ ಕಂಡು ಬರುವ ಕಲಿಕಾ ನ್ಯೂನತೆಗಳನ್ನ ಗುರುತಿಸಲು ನಡೆಸುವ ಮೌಲ್ಯಮಾಪನ ಯಾವುದು ಅಂತ ಕೇಳಿದ. ಟೈಪ್ಸ್ ಆಫ್ ದಿ ಇವ್ಯಾಲ್ಯೂಯೇಷನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಹಾಗಾಗಿ ಕಲಿಕಾ ನ್ಯೂನತೆಗಳು ಅಂತ ಕೇಳ್ತಾ ಇದ್ದಾರೆ. ಕಲಿಕಾ ನ್ಯೂನತೆಗಳು ಅಂತ ಬಂದಾಗ ವಿದ್ಯಾರ್ಥಿಗಳಲ್ಲಿ ಕಂಡು ಬರುವಂತದ್ದು ಅಂದ್ರ ಇದು ತರಗತಿಯಲ್ಲಿ ಇದೆ, ತರಗತಿಯಲ್ಲಿ ಕಂಟೆಂಟ್ ಇದೆ, ಇಲ್ಲಿ ಕಲಿಸುವಿಕೆ ಮತ್ತು ಕಲಿಕೆ ಇದೆ, ಕಲಿಸುವಿಕೆ ಮತ್ತು ಕಲಿಕೆ ಇದೆ. ಅಂದ್ರೆ ಬೋಧನಾ ಪ್ರಕ್ರಿಯೆನೂ ಇದೆ, ಕಲಿಯುವ ಪ್ರಕ್ರಿಯೆನೂ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯೂನತೆ ಕಂಡು ಬರ್ತಾವ. ಆ ಸಂದರ್ಭದಲ್ಲಿ ನ್ಯೂನತೆಗಳನ್ನು ಗುರುತಿಸಿಕೊಳ್ಳಲಿಕ್ಕೆ ಯಾವ ಮೌಲ್ಯಮಾಪನವನ್ನ ಬಳಸಲಾಗ್ತದ ನಡೆಸಲಾಗ್ತದ ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಫಸ್ಟ್ ನೈದಾನಿಕ ಮೌಲ್ಯಮಾಪನ, ಎಸ್ ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್ ಅಂತ ಕರೀತಾರ, ನೋಡೋಣ. ಸೆಕೆಂಡ್ ಬಿ ರೂಪನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಕರೀತಾರ, ನೋಡೋಣ. ಸಿ ಸಂಕಲಾತ್ಮಕ ಮೌಲ್ಯಮಾಪನ, ಸುಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರೀತಾರ, ನೋಡೋಣ. ವಾರ್ಷಿಕ ಮೌಲ್ಯಮಾಪನ. ಈಗ ಒಂದೊಂದಾಗಿ ಶಾರ್ಟ್ಕಟ್ ಆಗಿ ನೋಡ್ತಾ ಬಂದ್ಬಿಡೋಣ. ಇದಕ್ಕೆ ಆನ್ಸರ್ ಕರೆಕ್ಟ್ ಯಾವ್ದಪ್ಪ ಅಂತಂದ್ರ ನೈದಾನಿಕ ಅನ್ನೋದು ಬರ್ತೈತಿ, ನೈದಾನಿಕ ಮೌಲ್ಯಮಾಪನ. ಇದು ಆನ್ಸರ್ ಕರೆಕ್ಟ್ ಆಗ್ತೈತಿ. ಹಾಗಾದ್ರೆ ನೈದಾನಿಕೆ ಅಂದ್ರೆ ಏನ್ ಗೊತ್ತಾಗ್ಬೇಕು, ಇದು ಗೊತ್ತಾಗ್ಬೇಕಿತ್ತಪ್ಪ ಇದು ಗೊತ್ತಾಗ್ಬೇಕು, ಇದು ಗೊತ್ತಾಗ್ಬೇಕಿತ್ತ ಇದು ಗೊತ್ತಾಗ್ಬೇಕು. ಹಾಗಾದ್ರೆ ವಾರ್ಷಿಕ ಮೌಲ್ಯಮಾಪನ ಇದೆಯಲ್ಲ, ಈ ವಾರ್ಷಿಕ ಮೌಲ್ಯಮಾಪನದಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರ ಸಂಕಲನಾತ್ಮಕ ಮೌಲ್ಯಮಾಪನ ಬರ್ತದ. ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಯಾವ್ದು ಬರ್ತದ, ರೂಪನಾತ್ಮಕ ಮೌಲ್ಯಮಾಪನ ಬರ್ತದ. ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಯಾವ್ದು ಬರ್ತದ, ನೈದಾನಿಕ ಮೌಲ್ಯಮಾಪನ ಬರ್ತದ. ಇದು ಫಸ್ಟ್ ಕಂಟೆಂಟ್ ಗೊತ್ತಿರಲಿ. ಹಾಗಾದ್ರೆ ನೈದಾನಿಕ ಮೌಲ್ಯಮಾಪನ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ನೈದಾನಿಕ ಅಂತಂದಾಗ ಇಲ್ಲಿ ಸಮಸ್ಯೆಗಳನ್ನ ಪತ್ತೆ ಹಚ್ಚಲಿಕ್ಕೆ, ನ್ಯೂನ್ಯತೆಗಳನ್ನ ಪತ್ತೆ ಹಚ್ಚಲಿಕ್ಕೆ ಇದನ್ನ ಬಳಕೆ ಮಾಡ್ತಾರೆ. ವಿದ್ಯಾರ್ಥಿಗಳ ನ್ಯೂನ್ಯತೆಯನ್ನು ಪತ್ತೆ ಹಚ್ಚಲಿಕ್ಕೆ ಯಾವ್ದು ಯೂಸ್ ಮಾಡ್ತಾರಪ್ಪ, ನೈದಾನಿಕ ಮೌಲ್ಯಮಾಪನ.
ಇದನ್ನ ಚಿಕಿತ್ಸಕ ಮನೋವಿಜ್ಞಾನದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಇದನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಚಿಕಿತ್ಸಕ ಕ್ಲಿನಿಕಲ್ ಸೈಕಾಲಜಿ, ಕ್ಲಿನಿಕಲ್ ಏರಿಯಾದಲ್ಲಿ, ಮೆಡಿಕಲ್ ಫೀಲ್ಡ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಬರ್ತಾರೆ. ಒಂದು ಬಾಡಿ ಅಂತ ತೆಗೆದುಕೊಂಡಾಗ, ಒಂದು ದೇಹ ಅಂತ ತೆಗೆದುಕೊಂಡಾಗ, ದೇಹದಲ್ಲಿ ಯಾವ ಭಾಗದಲ್ಲಿ ನ್ಯೂನ್ಯತೆ ಇದೆ ಆ ಭಾಗವನ್ನು ಗುರುತಿಸಿ ಏನ್ ಮಾಡ್ತಾರ, ಆ ಭಾಗಕ್ಕೆ ಪರಿಹಾರ ಕೊಡ್ತಾರ, ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರ, ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರ. ದೇಹದ ಅಂಗಾಂಗಗಳ ನ್ಯೂನತೆಯನ್ನ ಪತ್ತೆ ಹಚ್ಚಿ, ಸ್ಕ್ಯಾನ್ ಮಾಡಿ ಪತ್ತೆ ಹಚ್ಚಿ ಅದಕ್ಕೆ ಸಂಬಂಧಪಟ್ಟದ್ದು ಏನ್ ಮಾಡ್ತಾರಪ್ಪ ಅಂದ್ರ ಏನು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅದೇ ರೀತಿ ಕೂಡ ವಿದ್ಯಾರ್ಥಿಗಳು ಕಲಿಕೆಯ ಸಂದರ್ಭದಲ್ಲಿ, ಕಲಿಯುವ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ನ್ಯೂನ್ಯತೆಯನ್ನು ಹೊಂದಿದಾನ ಅದನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಆಗುವಂಥದ್ದು ಯಾವ್ದಪ್ಪ ಅಂದ್ರ ನೈದಾನಿಕ ಮೌಲ್ಯಮಾಪನ. ಇದು ಎದರೊಳಗೆ ಬರ್ತದ್ರ, ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಬರ್ತಾ. ಯಾಕಂದ್ರೆ ಒಬ್ಬ ಮಗು ಮನೆಯಿಂದ ಶಾಲೆಗೆ ಎಂಟ್ರಿ ಕೊಡ್ತಾನ, ಮಗು ಮನೆಯಿಂದ ಶಾಲೆಗೆ ಎಂಟ್ರಿ ಕೊಟ್ಟಾಗ ಅವನಿಗೆ ಎಲ್ಲವೂ ತಿಳಿದಿರುವುದಿಲ್ಲ. ಹಾಗಾಗಿ ಮಗುವನ್ನ ಒಂದು ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಲ್ಲ. ರೂಪ ಅಂದ್ರೆ ಒಂದು ಒಳ್ಳೆ ರೀತಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು, ಜ್ಞಾನವಂತನನ್ನಾಗಿ ಮಾಡಬೇಕು, ನೈತಿಕ ವ್ಯಕ್ತಿತ್ವವನ್ನು ರೆಡಿ ಮಾಡಬೇಕು. ಎಲ್ಲಾ ರೀತಿ ವ್ಯಕ್ತಿತ್ವವನ್ನ ರೆಡಿ ಮಾಡ್ಬೇಕಾದ್ರೆ ಅಲ್ಲಿ ರೂಪನಾತ್ಮಕ ಮೌಲ್ಯಮಾಪನ ಯೂಸ್ ಆಗುತ್ತೆ. ಒಂದು ರೂಪ ಕೊಡ್ಬೇಕು ಮಗುವಿಗೆ. ಅಂದ್ರೆ ಮಗು ಶಾಲೆಗೆ ಸೇರುವುದರಿಂದ ಹಿಡಿದು ಎಂಡಿನವರೆಗೂ ಏನ್ ಮಾಡ್ತಾರಪ್ಪ, ಆ ಮಗು ಏನ್ ಮಾಡ್ತದ, ಹೇಗೆ ಬರೀತದ, ಆಟದ ಗ್ರೌಂಡ್ ಅಲ್ಲಿ ಯಾವ ರೀತಿ ಆಟ ಆಡ್ತದ, ಪ್ರತಿಯೊಂದನ್ನು ಏನ್ ಮಾಡ್ತಾರಪ್ಪ, ಮೆಜರ್ಮೆಂಟ್ ಮಾಡೋದು. ಕಲಿಕೆಯ ಸಂದರ್ಭದಲ್ಲಿ, ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಮಗುವಿನ ಒಂದು ರೂಪವನ್ನ ರೆಡಿ ಮಾಡ್ಲಿಕ್ಕೆ, ಫಾರ್ಮೇಶನ್ ಮಾಡ್ಲಿಕ್ಕೆ. ಒಂದು ಕಲ್ಲು ಬಂದಿರ್ತದ, ಕಾಡಿನಿಂದ ಒಂದು ಕಲ್ಲು ಬಂದಿರ್ತದ, ಆ ಕಲ್ಲಲ್ಲಿ ಒಂದು ಕಲೆಯನ್ನ ಅರಳಿಸ್ಬೇಕಲ್ಲ. ಕಲೆಯನ್ನ ಅರಳಿಸಿ ಒಂದು ರೂಪ ಕೊಡಬೇಕಿತ್ತಂದ್ರ ಅದಕ್ಕೇನ್ ಬೇಕಪ್ಪ ಅಂದ್ರ ರೂಪನಾತ್ಮಕ ಮೌಲ್ಯಮಾಪನ ಬೇಕು. ಅದೇ ರೀತಿ ಮನೆಯಿಂದ ಒಬ್ಬ ವಿದ್ಯಾರ್ಥಿ ಬಂದಿರ್ತಾನ, ಆ ವಿದ್ಯಾರ್ಥಿಯನ್ನ ಒಂದು ಭವಿಷ್ಯತ್ ವಿದ್ಯಮಾನಕ್ಕೆ ಪ್ರಜ್ಞಾವಂತ ನಾಗರಿಕನಾಗಿ ನಿರ್ಮಾಣ ಮಾಡ್ಲಿಕ್ಕೆ ಒಂದು ರೂಪ ಕೊಡ್ಬೇಕಲ್ಲ. ಆ ರೂಪ ಕೊಡ್ಲಿಕ್ಕೆ ಅಲ್ಲಿ ಏನು ಅವನಲ್ಲಿ ಏನ್ ದೋಷಗಳು ಕಂಡು ಬರ್ತಾವಲ್ಲ ಆ ದೋಷಗಳನ್ನ ಪತ್ತೆ ಹಚ್ಚುದು ಮತ್ತು ಸರಿಪಡಿಸುವುದು, ಅವನ್ನೆಲ್ಲ ಮೌಲ್ಯಮಾಪನ ಯಾವುದನ್ನ ಒಳಗೊಂಡಿದೆಪ್ಪ ಅಂದ್ರ ರೂಪನಾತ್ಮಕ ಮೌಲ್ಯಮಾಪನ ಒಳಗೊಂಡಿದೆ. ಹಾಗಾದ್ರೆ ರೂಪನಾತ್ಮಕ ಒಂದು ರೂಪ ಕೊಡ್ಬೇಕಾದ್ರ ಅಲ್ಲಿ ಕಲಿಯುವ ಸಂದರ್ಭದಲ್ಲಿ ಮಗು ಕಲಿಯುವ ಸಂದರ್ಭದಲ್ಲಿ ಹಲವು ನ್ಯೂನ್ಯತೆಗಳು ಕಂಡು ಬರ್ತಾವ. ಆ ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಮೌಲ್ಯಮಾಪನವನ್ನ ಬಳಕೆ ಮಾಡ್ತಾರ ಅನ್ನುವಂಥದ್ದು. ನೆಕ್ಸ್ಟ್, ಇನ್ನ ಒಂದು ಅವಧಿಯ ನಂತರ, ಒಂದು ಅವಧಿಯ ಎಂಡಿಂಗು, ಒಂದು ಕೋರ್ಸಿನ ಎಂಡಿಂಗು. ಈ ಫಾರ್ ಎಕ್ಸಾಂಪಲ್ ನೀವು ಧಾರವಾಡಕ್ಕ, ಬಿಜಾಪುರ, ಬೆಂಗಳೂರಿಗೆ ಹೋಗಿರಿ, ಸುಮಾರು 3 ತಿಂಗಳ ಕಾಲ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ IAS, KAS ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಕೋಚಿಂಗ್ ತಗೊಳ್ತೀರಿ. ಕೋಚಿಂಗ್ ತಗೊಂಡಾದ ನಂತರ ನೀವು ಎಷ್ಟು ತಿಳ್ಕೊಂಡಿರಿ ಇಲ್ಲವೋ ಎಂಬುದನ್ನು ಪತ್ತೆ ಹಚ್ಚುವ ಸಲುವಾಗಿನೇ ನಿಮ್ಗೆ ಏನಾದ್ರೂ ಟೆಸ್ಟ್ ನಡೆಸ್ತಾರೆ ಲಾಸ್ಟಿಗೆ, ಅವೆಲ್ಲವನ್ನು ಎದಕ್ಕೆ ಸಂಬಂಧಪಡ್ತದ್ದು, ಸಂಕಲನಾತ್ಮಕ ಮೌಲ್ಯಮಾಪನ. ಹಾಗೇನೆ ಕಲಿಕೆಯ ಕಲಿಕೆಯ ಕೊನೆಯ ಹಂತದಲ್ಲಿ ಮಗುವಿನ ಅಥವಾ ವಿದ್ಯಾರ್ಥಿಗಳ ಕಲಿಕಾ ಫಲವನ್ನ ಏನು ಮೆಜರ್ಮೆಂಟ್ ಮಾಡೋದು ಯಾವುದಪ್ಪ ಅಂದ್ರ, ಮೌಲ್ಯಮಾಪನ ಮಾಡೋದು ಯಾವುದಪ್ಪ ಅಂದ್ರ ಸಂಕಲನಾತ್ಮಕ ಮೌಲ್ಯಮಾಪನ. ಇನ್ನ ಸಂಕಲನಾತ್ಮಕ ಮೌಲ್ಯಮಾಪನ ಎದ್ರೊಳಗೆ ಬರುತ್ತೆ, ವಾರ್ಷಿಕ ಅಂತಂದಾಗ ವರ್ಷದ ಕೊನೆಯಲ್ಲಿ, ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಎಕ್ಸಾಮ್ ನಡೆಸ್ತಾರಲ್ಲ, ಆ ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳ ಒಂದು ಉತ್ತೀರ್ಣತೆ ಉತ್ತೀರ್ಣತೆಯನ್ನ ಪತ್ತೆ ಹಚ್ಚುವ ಸಲುವಾಗಿ ಮಾಡುವಂತ ಒಂದು ಮೌಲ್ಯಮಾಪನ ಯಾವುದಪ್ಪ ಅಂದ್ರ ವಾರ್ಷಿಕ ಮೌಲ್ಯಮಾಪನ. ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಮಗುವಿನ ಉತ್ತೀರ್ಣತೆ ಮತ್ತು ಅನುತ್ತೀರ್ಣತೆಯನ್ನ ಪತ್ತೆ ಹಚ್ಚುವ ಸಲುವಾಗಿನೇ, ಕಂಡು ಹಿಡಿಯುವ ಸಲುವಾಗಿನೇ ಮಾಡುವಂತ ಮೌಲ್ಯಮಾಪನ ಯಾವುದಂದ್ರ ವಾರ್ಷಿಕ ಮೌಲ್ಯಮಾಪನ. ನೆನ್ಪಿಟ್ಕೊಳ್ರಿ. ಮಗುವಿನ ನಿರಂತರ ಕಲಿಕೆಯಲ್ಲಿ ಹೆಲ್ಪ್ ಆಗುವುದು ಮೌಲ್ಯಮಾಪನ ರೂಪನಾತ್ಮಕ. ಒಂದು ಕೋರ್ಸಿನ ಅಂತಿಮ ಅವಧಿಯಲ್ಲಿ ಅಥವಾ ಕಲಿಕೆಯ ಅಂತಿಮ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನ ಪತ್ತೆ ಹಚ್ಚಲಿಕ್ಕೆ ಬಳಕೆಯಾಗುವಂತಹ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ. ವಿದ್ಯಾರ್ಥಿಗಳ ವಾರ್ಷಿಕ ಉತ್ತೀರ್ಣತೆ ಮತ್ತು ಅತೀರ್ಣತೆ
ಅನುತ್ತೀರ್ಣತೆ ಮತ್ತು ಸಾಧನೆಯನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಆಗೋದು ಯಾವುದು? ವಾರ್ಷಿಕ ಮೌಲ್ಯಮಾಪನ. ನೈದಾನಿಕ ಮೌಲ್ಯಮಾಪನ ಕಲಿಯುವ ಸಂದರ್ಭದಲ್ಲಿನೇ ನ್ಯೂನ್ಯತೆಗಳನ್ನ ಪತ್ತೆ ಹಚ್ಚಲಿಕ್ಕೆ ಬಳಕೆ ಆಗೋದು ಯಾವ್ದು? ನೈದಾನಿಕ ಮೌಲ್ಯಮಾಪನ. ಹಾಗಾಗಿ ಆನ್ಸರ್ ಯಾವ್ದಾಗತ್ತೆ ಇಲ್ಲಿ? ನೈದಾನಿಕ ಮೌಲ್ಯಮಾಪನ ಆಗ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ನೋಡಿ, ಇಲ್ಲಿ ಕನ್ನಡ ಬೋಧನಾ ವಿಧಾನ ಬಂತಲ್ಲಿ ಫಸ್ಟ್ ಕ್ವಶನ್ಸ್. ಪ್ರಶ್ನೆ ಮೂರನೇ, ವ್ಯಾಕರಣ ಬೋಧನೆಗೆ ಅತ್ಯಂತ ಸೂಕ್ತ ಹಾಗೂ ವೈಜ್ಞಾನಿಕವಾದ ಪದ್ಧತಿ ಯಾವುದು? ಸೈನ್ಸ್. ವೈಜ್ಞಾನಿಕ ಪದ್ಧತಿ ಯಾವುದಂತ ಕೇಳಿದಾರೆ ಅವರು. ಏನನ್ನ ಟೀಚ್ ಮಾಡ್ಲಿಕ್ಕೆ? ವ್ಯಾಕರಣ ಬೋಧನೆ ಅಂತ ಬಂದಾಗ ಇಲ್ಲಿ ಏನ್ ಬಂತು? ಲ್ಯಾಂಗ್ವೇಜ್ ಟೀಚಿಂಗ್ ಬಂತು. ಲ್ಯಾಂಗ್ವೇಜ್ ಟೀಚಿಂಗ್ ಅಂದಾಗ ಭಾಷೆಯ ಬೋಧನೆ ಬಂತಿಲ್ಲಿ. ಭಾಷೆಯ ಬೋಧನೆ ಬಂತು. ಅದರಲ್ಲಿ ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಎಟ್ಸೆಟ್ರಾ. ಲ್ಯಾಂಗ್ವೇಜ್ ಬೋಧನೆ ಮಾಡ್ಬೇಕು. ಭಾಷೆಯನ್ನ ಬೋಧನೆ ಮಾಡ್ಬೇಕಿತ್ತಪ್ಪ ಅದರಲ್ಲಿ ವ್ಯಾಕರಣ ಬೋಧನೆ ಅಂತ ಬರುತ್ತೆ. ಈ ವ್ಯಾಕರಣ ಬೋಧನೆಗೆ ಅತ್ಯಂತ ಸೂಕ್ತ ಹಾಗೂ ವೈಜ್ಞಾನಿಕ ಪದ್ಧತಿ ಯಾವುದಂತ ಪ್ರಶ್ನೆಯನ್ನು ಕೇಳ್ಯಾರ. ಹಾಗೆ ಫಸ್ಟ್ ನೋಡೋಣ ಆಪ್ಷನ್ಸ್. ಸೂತ್ರ ಪದ್ಧತಿ ಅಲ್ಲ, ಫಾರ್ಮುಲಾ ಪದ್ಧತಿ ಅಲ್ಲ, ಅನುಗಮನ ಪದ್ಧತಿ ನೋಡೋಣ. ಇದು ಕಂಟೆಂಟ್ ಅನ್ನ, ಈ ಆಪ್ಷನ್ಸ್ ಅನ್ನು ನೋಡೋಣ. ನೆಕ್ಸ್ಟ್ ಭಾಷಾಂತರ ಪದ್ಧತಿ ನೋಡೋಣ. ಇನ್ನ ನಿಗಮನ ಪದ್ಧತಿ ನೋಡೋಣ. ಹಾಗಾದ್ರೆ ಸೂತ್ರ ಅಂತಂದ್ರೆ ಬರೀ ಸೂತ್ರದ ಮೂಲಕ ಫಾರ್ಮುಲ್ ಹಿನ್ನೆಲೆಯಲ್ಲಿ ಪಾಠ ಮಾಡಕತ್ರಪ್ಪ, ಭಾಷೆ ವ್ಯಾಕರಣವನ್ನ ಕಲ್ಸಕತ್ರಪ್ಪ ಅಂತಂದ್ರ ಮಗುವಿಗೆ ಅರ್ಥ ಆಗಲ್ಲ. ಬರೀ ಸೂತ್ರ ಕೊಡಕತ್ರಿ. ಸೂತ್ರದ ಮೂಲಕವಾಗಿ ವ್ಯಾಕರಣವನ್ನು ತಿಳಿಸಕತ್ರಪ್ಪ ಅಂದ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಸಂಧಿಯಾಗುವ ಸಂದರ್ಭದಲ್ಲಿ ಅದೇ ವರ್ಣ ದೀರ್ಘವಾಗಿ ಬರ್ತದಲ್ಲ, ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಆಯ್ತು, ಇದು ಸೂತ್ರ ಹೇಳಿದ್ರಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಆ ಸಂದರ್ಭದಲ್ಲಿ, ಸಂಧಿಯಾಗುವ ಸಂದರ್ಭದಲ್ಲಿ ಅದೇ ವರ್ಣದ ಒಂದು ಅಕ್ಷರ ದೀರ್ಘವಾಗಿ ಬರುವುದಕ್ಕೆ ಏನಂತ ಕರೀತಾರ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರ. ಹಾಗಾದ್ರೆ ಅದು ಫಾರ್ಮುಲಾ ಅಷ್ಟು ಹೇಳಿದ್ರೆ ವ್ಯಾಕರಣ ಬೋಧನೆ ಕಂಪ್ಲೀಟ್ ಆಗುತ್ತಾ? ಇಲ್ಲ. ಈ ಫಾರ್ಮುಲಾದ ಜೊತೆಗೇನೆ ಏನ್ ಬರ್ಬೇಕಪ್ಪ ಅಂತಂದ್ರ ಉದಾಹರಣೆಗಳು ಬರ್ಬೇಕಲ್ಲ. ಹುಡುಗರಿಗೆ ತಿಳಿಬೇಕಲ್ಲ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ಕೇಳಿದಾಗ ಬರೀ ಫಾರ್ಮುಲಾ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಸಂಧಿ ಆಗುವ ಸಂದರ್ಭದಲ್ಲಿ ಅದೇ ವರ್ಣ ಏನಾಗುತ್ತ ಅಂದ್ರ ದೀರ್ಘವಾಗಿ ಬರ್ಲಿಕ್ಕೆ ಏನಂತ ಕರೀತಾರೆ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಓಕೆ, ಫಾರ್ಮುಲಾ ಹೇಳ್ಬಿಟ್ರಿ, ನಾವು ಒಂದು ವಾಕ್ಯ ಹೇಳ್ಬಿಟ್ವಿ. ಅದಕ್ಕೆ ರಿಲೇಟೆಡ್ ಆಗಿ ನಮಗ ಒಂದು ಉದಾಹರಣೆ ಬೇಕಲ್ಲ. ಹುಡುಗರಿಗೆ ಬರೀ ಅದನ್ನ ಸೂತ್ರ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ಇಲ್ಲ, ಅದಕ್ಕೆ ಜೊತೆಗಿನ ಉದಾಹರಣೆ ಬೇಕು. ಉದಾಹರಣೆ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ಈ ಸೂತ್ರಕ್ಕೆ ತಕ್ಕಂತ ಇದು ಕನೆಕ್ಷನ್ ತಗೊಳ್ತದ. ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾನ? ಈ ಒಂದು ಉದಾಹರಣೆ ಕೇಳ್ಬಿಡ್ತಾನ. ಉದಾಹರಣೆ ಕೇಳಿದಾಗ ಈ ಒಂದು ಉದಾಹರಣೆ ಯಾವ ಸಂಧಿಗೆ ರಿಲೇಟೆಡ್ ಆಗಿದೆ, ಈ ಕೆಳಗಿನ ಉದಾಹರಣೆಗಳು ಯಾವ ಸಂಧಿಗೆ ತುಂಬಾ ಸೂಕ್ತವಾದದ್ದು ಅಂತ ಪ್ರಶ್ನೆಯನ್ನು ಕೇಳಿದಾಗ ಅವಾಗ ಬರೀ ಫಾರ್ಮುಲಾ ಓದಿದ್ರೆ ಅವನು ಈಗ ಕೇಳಿದ್ದೇನ ಓಡ್ಸ್ ಕೇಳ್ಬಿಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್, ದೇವಾಲಯ ಅಂತ ಕೇಳ್ಬಿಡ್ತಾನೆ. ದೇವಾಲಯ ಅಂತ ಕೇಳಿದ್ರು, ದೇವಾಲಯ ವರ್ಡ್ಸ್. ಈ ದೇವಾಲಯ ಅನ್ನೋದು ವರ್ಡ್ ಏನಪ್ಪಾ ಅಂದ್ರೆ ನೋಡ್ಲಿ, ದೇವ ಪ್ಲಸ್ ಆಲಯ. ಈಗ ನೋಡ್ರಿ, ಸವರ್ಣ ಸ್ವರಗಳಂದ್ರೆ ಇದ್ರೊಳಗೆ ಓದಲ್ಲಿ ಏನಿದೆ? ಇದೆ. ಆದಲ್ಲಿ ಏನಿದೆ? ಇದೆ ಅಲ್ಲ. ನೋಡ್ಲಿ, ಸವರ್ಣ ಸ್ವರಗಳಲ್ಲಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಸಂಧಿಯಾಗುವ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಇದು ಸಂಧಿಯಾಗುವ ಸಂದರ್ಭದಲ್ಲಿ ದೇವಾಲಯ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ರಿ, ಇದು ದೀರ್ಘವಾಗಿ ಕನ್ವರ್ಟ್ ಆಗುತ್ತೆ. ಹಿಂಗೆ ಆದಾಗ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅದನ್ನ ಏನಂತ ಕರಿತೀವಪ್ಪ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ನಾವು. ನೋಡ್ರಿ, ಬರೀ ಜಸ್ಟ್ ಇದು ಫಾರ್ಮುಲಾ ಅಷ್ಟೇ ಗೊತ್ತಿತ್ತಂದ್ರೆ ವ್ಯಾಕರಣ ಬೋಧನೆ ಮಕ್ಕಳಿಗೆ ಅರ್ಥ ಆಗಲ್ಲ. ಆ ಸೂತ್ರದ ಜೊತೆಗಿನೇ ಏನಿರ್ಬೇಕು? ಉದಾಹರಣೆಗಳಿದ್ದಾಗ ಮಾತ್ರ ವ್ಯಾಕರಣ ಬೋಧನೆ ಏನಾಗುತ್ತೆ? ಅರ್ಥ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತಪ್ಪ ಅಂದ್ರ ಅನುಗಮನ ಪದ್ಧತಿ ಆನ್ಸರ್ ಆಗ್ತದೆ.
ಇದು ಏನನ್ನ ಹೇಳ್ಕೊಡ್ತದಪ್ಪ ಅಂತಂದಾಗ ಉದಾಹರಣೆಗಳ ಜೊತೆಗೆ ವಾಕ್ಯವನ್ನ ಬೋಧನೆ ಮಾಡ್ತೈತಿ. ಉದಾಹರಣೆಗಳ ಜೊತೆಗೆ ವಾಕ್ಯವನ್ನ ಬೋಧನೆ ಮಾಡ್ತದ, ವಾಕ್ಯವನ್ನ ಹೇಳ್ತದ. ಈಗ ದೇವಾಲಯ ಅಂತ ಕೊಟ್ರು, ದೇವಾಲಯ ಅಂತ ಬಂದಾಗ ಅಲ್ಲಿ ನಾವು ಪಟ್ನ ಆನ್ಸರ್ ಹಾಕಿದ್ವಿ, ಇದು ಸವರ್ಣ ದೀರ್ಘ ಸಂಧಿ, ಯಾಕೆ ಸವರ್ಣ ದೀರ್ಘ ಸಂಧಿ ಅಂತ ನೀವು ಹೇಳ್ಬೇಕಿತ್ತಪ್ಪ ಅಂದ್ರೆ ಅಲ್ಲಿ ಫಾರ್ಮುಲಾ ಹೇಳ್ಬೇಕು, ವಾಕ್ಯವನ್ನ ಹೇಳ್ಬೇಕು, ಡೆಫಿನೇಷನ್ ಹೇಳ್ಬೇಕು. ಈ ಉದಾಹರಣೆಯಿಂದ ವಾಕ್ಯದ ಕಡೆ ಸಾಗುವುದು ಯಾವ್ದಪ್ಪ ಅಂತಂದ್ರ ಈ ಅನುಗಮನ ಪದ್ಧತಿ. ಅಂದ್ರೆ ಬೇಗ ಅರ್ಥ ಆಗ್ತೈತಿ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರ್ತದ ಮಗು. ಅಜ್ಞಾನದಿಂದ ಜ್ಞಾನದ ಕಡೆಗೆ ತಿಳಿಸುವುದು ಯಾವ್ದಪ್ಪ ಅಂತಂದ್ರೆ ಅನುಗಮನ ಪದ್ಧತಿ. ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೇಕು ನಾವು, ವ್ಯಾಕರಣ ಬೋಧನೆ ಮಾಡ್ಬೇಕಾದ್ರೆ. ಹಾಗಾದ್ರೆ ಭಾಷಾಂತರ ಅಲ್ಲಿ ಮಗುವಿಗೆ ಬರಲ್ಲ. ಸ್ಟಾರ್ಟಿಂಗ್ ನಲ್ಲಿ ವ್ಯಾಕರಣ ಬೋಧನೆ ಮಾಡ್ಬೇಕಾದ್ರೆ ಕಷ್ಟ ಆಗ್ತೈತಿ. ವ್ಯಾಕರಣ ಬೋಧನೆ ಅತ್ಯುತ್ತಮ ಅಂದ್ರೆ ಅನುಗಮನನ. ಇಲ್ಲಿ ಭಾಷಾಂತರ ಅಂತಂದಾಗ ಇಲ್ಲಿ 2 ಲ್ಯಾಂಗ್ವೇಜ್ ಬರ್ತಾವ. ಇಲ್ಲಿ ಅಂದ್ರ ಆ ಮಗುವಿಗೆ ನೀವು ಪಾಠ ಮಾಡ್ಬೇಕಾದ್ರ 2 ಲ್ಯಾಂಗ್ವೇಜ್ ಅನ್ನ ಹೇಳ್ಬೇಕಾಗತ್ತೆ. ಒಂದು ಇಂಗ್ಲಿಷರ ಇರ್ತದ, ಇಲ್ಲ ಹಿಂದಿಯರ ಇರ್ತದ, ಇನ್ನೊಂದು ಕನ್ನಡ ಅಂತ ಇಟ್ಕೊಳ್ಳೋಣ. ಹಾಗೆ ಭಾಷಾಂತರ ಮಾಡ್ಬೇಕಾದ್ರೆ 2 ಶಬ್ದಗಳು, 2 ಲ್ಯಾಂಗ್ವೇಜ್ ಬೇಕಲ್ಲಿ. ಒಂದು ಇಂಗ್ಲಿಷರ ಇರಬೇಕು, ಒಂದು ಹಿಂದಿ ಇರಬೇಕು. ಇದನ್ನ ಇಂಗ್ಲಿಷ್ ಅಲ್ಲಿ ಇರುವಂತ ಶಬ್ದವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ರಿಪಬ್ಲಿಕ್ ಅಂತ ವರ್ಡ್ ಬರ್ದ್ವಿ, ರಿಪಬ್ಲಿಕ್ ವರ್ಡ್ ಅಂತ ಬರ್ದ್ವಿ. ಈ ರಿಪಬ್ಲಿಕ್ ಅನ್ನು ಕನ್ನಡದಲ್ಲಿ ಏನಂದ್ರೆ ಗಣರಾಜ್ಯ ಅಂತ ಕರೀತಾರೆ, ಗಣರಾಜ್ಯ. ಹಾಗಾದ್ರೆ ಗಣರಾಜ್ಯ ಅಂತ ಕಡಿಬೇಕಾದ್ರ ಇಲ್ಲಿ ಟ್ರಾನ್ಸ್ಲೇಷನ್ ಆಯ್ತು. ವ್ಯಾಕರಣ ಬೋಧನೆ ಮಾಡ್ಲಿಕ್ಕೆ ಟ್ರಾನ್ಸ್ಲೇಷನ್ ಅಷ್ಟೊಂದು ಸೂಕ್ತವಲ್ಲ. ಟ್ರಾನ್ಸ್ಲೇಷನ್ ಬೇಕು. ಇನ್ನೊಂದು ಭಾಷೆ ಬಗ್ಗೆ ಇನ್ನೊಂದು ಭಾಷೆನ ನಾವು ತಿಳ್ಕೋಬೇಕಿತ್ತು, ಇನ್ನೊಂದು ಭಾಷೆ ಬಗ್ಗೆ ಪ್ರಜ್ಞೆಯನ್ನು ಇಟ್ಕೋಬೇಕಿತ್ತು, ಇನ್ನೊಂದು ಭಾಷೆ ಬಗ್ಗೆ ನಾಲೆಜ್ ಬೇಕಿತ್ತಪ್ಪ, ಭಾಷಾಂತರ ಬೇಕು. ಬಟ್ ವ್ಯಾಕರಣದಲ್ಲಿ ಸೂಕ್ತವಾದಂತ ಬೋಧನಾ ವಿಧಾನ ಯಾವುದು ಅಂತ ಕೇಳಿದಾಗ ಅನುಗಮನ ಪದ್ಧತಿ. ಇನ್ನು ನಿಗಮನ ಪದ್ಧತಿ ಏನ್ ಹೇಳ್ತದಪ್ಪ ಅಂತಂದ್ರ ಇದು ನಿಯಮದಿಂದ ಉದಾಹರಣೆ ಕಡೆಗೆ ಸಾಕ್ತದ. ಇದು ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಸೂಕ್ತ ಆಗ್ತತಿ. ನಿಯಮ ಫಸ್ಟ್ ಹೇಳಿ ಆಮೇಲೆ ಉದಾಹರಣೆ ಕೊಡ್ಬೇಕು. ಮಗುವಿಗೆ ಹಂಗಿಲ್ಲ, ಫಸ್ಟ್ ಉದಾಹರಣೆ ಕೊಟ್ಟು ನಂತರದಲ್ಲಿ ಎಲ್ಲಿಗೆ ಬರ್ಬೇಕಪ್ಪ ಅಂತಂದ್ರೆ ನಿಯಮಕ್ಕೆ ಬರ್ಬೇಕು. ಅಂದಾಗ ವ್ಯಾಕರಣ ಬೋಧನೆ ಏನಾಗತ್ತ, ಮಗುವಿನ ಮನಸ್ಸಿಗೆ ತುಂಬಾ ಅರ್ಥ ಆಗ್ತತಿ. ನಿಯಮಕ್ಕೆ ಬಂದು ನಾವು ಉದಾಹರಣೆ ಕೊಟ್ಟಂದ್ರ ಅದು ಅರ್ಥ ಆಗಲ್ಲ. ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಈ ಪ್ರಶ್ನೆಗೆ ಸೂಕ್ತವಾದ ಯಾವುದು? ಅನುಗಮನ ಪದ್ಧತಿ. ಈ ಅನುಗಮನ ಪದ್ಧತಿ ಇಂಗ್ಲಿಷ್ ಅಲ್ಲಿ ಬರ್ತದ, ಕನ್ನಡದಲ್ಲಿ ಬರ್ತದ, ಬೇರೆ ಬೇರೆ ಲ್ಯಾಂಗ್ವೇಜ್ ಭಾಷೆ ಏನ್ ವ್ಯಾಕರಣ ಬೋಧನೆ ಮಾಡ್ತಿರ್ತಾರಲ್ಲ ಅವಾಗ ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್ ಅಂತ ಇದು ಡಿಡಕ್ಟಿವ್ ಮೆಥಡ್, ಇದು ಇಂಡಕ್ಟಿವ್ ಮೆಥಡ್ ಅಂತ ಬರ್ತದೆ. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರ್ತದ. ಸೊ ಇದ್ರ ಮೇಲೆ ಫೋಕಸ್ ಮಾಡ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ 4, ಭಾಷಾ ಕಲಿಕೆಯ ಪ್ರಮುಖ ಕೌಶಲ್ಯಗಳ ಸರಿಯಾದ ಕ್ರಮ ಯಾವುದಂತ ಸರಿಯಾದ ಕ್ರಮ. ಭಾಷಾ ಕೌಶಲ್ಯಗಳು ಅಂದ್ರೆ ಭಾಷೆ ಫಸ್ಟ್ ಯಾವ ಸ್ಟಾರ್ಟ್ ಆಗತ್ತೆ ನೋಡ್ಲಿ. ಭಾಷಾ ಕೌಶಲ್ಯ ನೋಡ್ಲಿ, ಇನ್ನೊಂದು ಅಂಶ ನಿಮ್ಗೆ ನೆನ್ಪಿಟ್ಕೊಳ್ರಿ. ಇಡೀ ಜಗತ್ತಿನಲ್ಲಿ, ಇಡೀ ಭೂಮಿ ಮೇಲೆ ಫಸ್ಟ್ ವ್ಯಾಕರಣ ಹುಟ್ಟಿಲ್ಲ. ಹಾಗಾದ್ರೆ ಏನ್ ಹುಟ್ಟಿದೆ ಇಡೀ ಫಸ್ಟ್ ಭೂಮಿ ಮೇಲೆ ಅಂತಂದಾಗ? ಭಾಷೆ ಹುಟ್ಟಿದೆ. ಏನ್ ಹುಟ್ಟಿದೆ? ಭಾಷೆ ಹುಟ್ಟಿದೆ. ಹಾಗಾದ್ರೆ ಭಾಷೆ ಹುಟ್ಟಿದಪ್ಪ ಅಂದ್ರ ಫಸ್ಟ್ ಮಗುವಿಗೆ ಏನ್ ಬೇಕು? ಭಾಷಾ ಕೌಶಲ್ಯ ಫಸ್ಟ್ ಏನ್ ಬೇಕು ಅನ್ನೋದನ್ನ ತಿಳ್ಕೊಳ್ರಿ. ನೋಡಿ, ಮಗು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಮಗು ಇದ್ದಾನೆ, ಪ್ರಾರಂಭದಲ್ಲಿ ಮಗು ಇದೆ. ಆ ಮಗುವಿಗೆ ಭಾಷೆ ಬರ್ತದ? ಭಾಷೆ ಗೊತ್ತಿದೆಯಾ? ಹಾಗಾದ್ರೆ ಬರವಣಿಗೆ ಬರೀತದ ಪೆನ್ ಹಿಡ್ಕೊಂಡು? ಪ್ರಾರಂಭದಲ್ಲಿ ಮಗು ತಾಯಿ ಗರ್ಭದಿಂದ ಹೊರಗೆ ಬಂದಿದೆ, 1-2-3 ತಿಂಗಳಾಗಿದೆ. ಆದಾಗ ಆ ಮಗುವಿನಲ್ಲಿ ಫಸ್ಟ್ ಬರವಣಿಗೆ ಇದೆಯಾ? ಬರೀತದಾ? ಇಲ್ಲ, ಬರೆಯಲ್ಲ. ಹಾಗಾದ್ರೆ ಬರವಣಿಗೆ ಫಸ್ಟ್ ಯಾವ್ದೈತಿ ನೋಡ್ರಿ, ಇದನ್ನ ಮೊದಲು ಡಿಲೀಟ್ ಮಾಡ್ರಿ. ಬರವಣಿಗೆ ಯಾವ್ದು ಆಪ್ಷನ್ಸ್ ಇದೆ ಅದನ್ನ ಡಿಲೀಟ್ ಮಾಡ್ರಿ. ಹಾಗಾದ್ರೆ ಮಗು ಪ್ರಾರಂಭದಲ್ಲಿ ಓದ್ತದ, ಬರವಣಿಗೆ ಮಾಡ್ತದ, ಓದ್ತದ? ನೋಡ್ರಿ, ಅದನ್ನ ಫಸ್ಟ್ ಫೋಕಸ್ ಮಾಡ್ರಿ. ಫಸ್ಟ್ ಆಪ್ಷನ್ಸ್ ಯಾವ್ದಾರ ಇದೆ?
ಓದುವುದಿದೆಯಾ? ಓದುವುದಿದೆ ಅಂದ್ರೆ ಇದು ಡಿಲೀಟ್. ಪ್ರಾರಂಭದಲ್ಲಿ ಮಗು ಓದುವುದಿಲ್ಲ, ಪ್ರಾರಂಭದಲ್ಲಿ ಮಗು ಓದುವುದಿಲ್ಲ. ಹೆಂಗೆ ನೋಡಿ, ನೀವು ಓದಲಿಲ್ಲ ಅಂದ್ರೂ ಕೂಡ ಜಸ್ಟ್ ಜನರಲ್ ನಾಲೆಜ್ ನಲ್ಲಿ ನಾನು ಡಿಲೀಟ್ ಮಾಡ್ಬೇಕಿಂತ ಕ್ವಶನ್ಸ್. ನಿಮ್ಗ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತ ಭಾಷಾ ಕೌಶಲ್ಯ ಬಗ್ಗೆ ಏನು ಓದಿಲ್ಲ ಅಂತಂದ್ರೂ ಕೂಡ ಈ ಕಾಮನ್ ಸೆನ್ಸ್ ಹಿನ್ನೆಲೆಯಲ್ಲಿ ಕೂಡ ಇದನ್ನ ಕ್ರ್ಯಾಕ್ ಮಾಡಿ ಆನ್ಸರ್ ಮಾಡ್ಬೋದು. ನೋಡಿ, ಮಗು ಪ್ರಾರಂಭದಲ್ಲಿ ಓದ್ತದ, ಓದಕ್ ಬರ್ತದ ಅದಕ್ಕ? ಇಲ್ಲ. ಹಾಗಾದ್ರೆ ಓದು ಅನ್ನೋದು ಪ್ರಾರಂಭದಲ್ಲಿ ಯಾವ್ದಿದೆ ನೋಡು, ಅದನ್ನ ಮೊದಲು ಡಿಲೀಟ್ ಮಾಡೋದು. ಇದು ಕ್ವಶನ್ಸ್ ಇವೆರಡು ಅಲ್ಲ. ಹಾಗಾದ್ರೆ ಎರಡು ಫಸ್ಟ್ ಬಂದ್ವಲ್ಲ, ಇನ್ನು ಎರಡು ಉಳಿದ್ವಿ, ಎರಡರಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾಗಿ ಪ್ರಾರಂಭದಲ್ಲಿ ಮಗು ಮಾತನಾಡ್ತದ? ಪ್ರಾರಂಭದಲ್ಲಿ ಮಗು ಮಾತಾಡುತ್ತಾ? ಪ್ರಾರಂಭದಲ್ಲಿ ಮಗು ಮಾತಾಡ್ತದ? ಇಲ್ಲ. ದದ್ದ ಅಂತದ, ಶಬ್ದಗಳನ್ನು ಮಾಡ್ತದ. ಭಾಷೆ ಬಗ್ಗೆ ಗೊತ್ತಿದೆ ಮಗುವಿಗೆ. ಏನ್ ಮಾಡ್ತದ? ಫಸ್ಟ್ ಪ್ರಾರಂಭದಲ್ಲಿ ಭಾಷೆ ಫಸ್ಟ್ ಏನಪ್ಪಾ ಅಂದ್ರೆ ಸನ್ನೆ ಇರ್ತದ, ನೆನ್ಪಿರ್ಲಿ. ಸನ್ನೆ ಸಂಕೇತಗಳನ್ನು ಮಾಡ್ತಿರ್ತದ. ಸಂಕೇತಗಳು ಮಾಡಿದಾಗ ಮಗು ಬರ್ತದ. ಬಾಬಾ ಹಿಂಗ್ ಹಿಂಗ್ ಕೈ ಮಾಡಿದಾಗ ಬರ್ತದ, ಹಿಂಗ್ ಕೈ ಮಾಡಿದಾಗ ಬರ್ತದ ಮಗು. ಹಿಂಗ್ ಮಾಡಿದಾಗ ಸುಮ್ಮನೆ ಸುಮ್ಮಾಗ್ತದ, ಗಲಾಟೆ ಮಾಡಾಕತ್ತ ಹಿಂಗ್ ಹಿಂಗ್ ಮಾಡಿದ ಕೈ ಸುಮ್ಕೊಂಡಿರ್ತದ. ಫಸ್ಟ್ ಭಾಷೆ ಏನಿದೆ ಅಂದ್ರ ಈ ದೈಹಿಕ ಭಾಷೆ ಗೊತ್ತಿರ್ತದ ಅದಕ್ಕೆ, ಸನ್ನೆಗಳ ಭಾಷೆ ಫಸ್ಟ್. ಅದು ಏನಾದ್ರೂ ಆಪ್ಷನ್ಸ್ ಇಲ್ಲ ಇಲ್ಲಿ, ಸನ್ನೆಯನ್ನು ಕೇಳೇ ಇಲ್ಲ ಅವನು. ಏನ್ ಕೇಳ್ಯಾರ? ಭಾಷೆ ಕೌಶಲ್ಯಗಳನ್ನು ಕೇಳಿದಾನೆ, ಸರಿಯಾದ ಕ್ರಮದಲ್ಲಿ ತಿಳಿಸಿ ಅಂತಂದ. ಫಸ್ಟ್ ಯಾವ್ದು ಬರ್ತದ, ಸೆಕೆಂಡ್ ಯಾವ್ದು ಬರ್ತದ, ಥರ್ಡ್ ಯಾವ್ದು ಬರ್ತದ, ಫೋರ್ತ್ ಯಾವ್ದು ಬರ್ತದ, ಈ ಅನುಕ್ರಮವಾಗಿ ಭಾಷಾ ಕೌಶಲ್ಯಗಳನ್ನು ತಿಳಿಸಿ ಅಂತ ಕೇಳ್ಯಾರ ಕ್ವಶನ್ಸ್. ಹರ ಮಗು ಪ್ರಾರಂಭದಲ್ಲಿ ಬರೆಯುವುದಿಲ್ಲ, ರಾಂಗ್ ಅದು. ಮಗು ಪ್ರಾರಂಭದಲ್ಲಿ ಓದುವುದಿಲ್ಲ, ದಟ್ ಈಸ್ ರಾಂಗ್. ಮಗು ಪ್ರಾರಂಭದಲ್ಲಿ ಓದುವುದಿಲ್ಲ ಬರೆಯುವುದಿಲ್ಲ ಅಂದ್ರೆ ಎರಡು ಆಪ್ಷನ್ಸ್ ಹೋಯ್ತು. ಮಗು ಪ್ರಾರಂಭದಲ್ಲಿ ಈ ತಾಯಿ ಗರ್ಭದಿಂದ ಹೊರಗೆ ಬಂದು 3 ತಿಂಗಳಾಗಿರ್ತದ, ಮಗು ಮಾತನಾಡ್ತದ? ಇಲ್ಲ, ಮಗು ಮಾತನಾಡಲ್ಲ. ಹಾಗಾದ್ರೆ ಮಾತನಾಡುವಂಥದ್ದು ಶಬ್ದ ಎಲ್ಲಿದೆ ನೋಡಿ, ಅದನ್ನು ಕೂಡ ಡಿಲೀಟ್ ಮಾಡ್ರಿ, ಅದು ಅಲ್ಲ ಆನ್ಸರ್. ಹಾಗಾದ್ರೆ ಪ್ರಾರಂಭದಲ್ಲಿ ಮಗು ಏನ್ ಮಾಡ್ತದ? ಏನ್ ಮಾಡ್ತದಪ್ಪ? ಇನ್ನೊಬ್ಬರು ಹೇಳಿದ್ದನ್ನ, ಸೌಂಡ್ ಅನ್ನ ಏನ್ ಮಾಡ್ತದ? ಕೇಳಿಸ್ಕೊಳ್ತದ. ಫಸ್ಟ್ ಅಂದ್ ಕೇಳಿಸುವಂಥದ್ದು ಏನಂತ ಕರೀತಾರ? ಆಲಿಸುವಿಕೆ ಅಂತ ಕರೀತಾರ, ಲಿಸನ್ ಅಂತ ಕರೀತಾರ. ಫಸ್ಟ್ ಯಾವುದು? ಆಲಿಸುವಿಕೆ. ಕೇಳಿದ ತಕ್ಷಣ ಮಗು ಓದಕ್ ಹೋಗ್ಬಿಡ್ತದ? ಇಲ್ಲ, ಓದ್ಲಿಕ್ಕೆ ಹೋಗುದಿಲ್ಲ. ಎಲ್ಲಿಗೆ ಬರ್ತದ ಮಗು ಅಂತಂದಾಗ, ಎಲ್ಲಿಗೆ ಬರ್ತದ ಮಗು? ಮಾತನಾಡುವಿಕೆ. ಅವ್ವ ಅನ್ನು, ಅಪ್ಪ ಅನ್ನು ಮಾತನಾಡೋದು ಕಲಿತದ. ಮಾತನಾಡೋದು ಕಲಿಸಾದ ನಂತರ ಒಂದು ಕೆಲವಿಷ್ಟು ಅಕ್ಷರಗಳನ್ನ ತಿಳಿಸ್ತಾ ಬಂದಾಗ ಅದು ಮಗು ಓದಾಕತ್ತದ. ಫಸ್ಟ್ ಓದುದು ಬರ್ತದ. ಓದುದನ್ ಬಾಯ್ಪಟ್ ಹೇಳಪ್ಪ ನೋಡೋನು, ಓದಿ ಹೇಳಂದಾಗ ಓದಿ ಹೇಳಕತ್ತದ. ಬರವಣಿಗೆನೂ ದೂರ ಆಗ್ತದೆ, ಸ್ವಂತ ಬರವಣಿಗೆ ಬರ್ಲಿಕ್ಕೆ ಬರಲ್ಲ. ಓದ್ಬಹುದು, ಏನ್ ಮಾಡ್ಬೋದು? ಓದ್ಬಹುದು, ಹೇಳ್ಬಹುದು ಅನ್ನೋದು. ಓದುದು ಅಂದ್ರೆ ಟೈಪ್ಸ್ ಆಫ್ ದಿ ರೀಡಿಂಗ್ ಬರ್ತದ. ಟೈಪ್ಸ್ ಆಫ್ ದಿ ರೀಡಿಂಗ್ ಅಂದ್ರೆ ಮಗುವಿನ ಮೊದಲ ರೀಡಿಂಗ್ ಯಾವುದು? ವಿಚ್ ಟೈಪ್ಸ್ ರೀಡಿಂಗ್? ಯಾವ ಪ್ರಕಾರ ಓದನ್ನ ಮಾಡ್ತದಪ್ಪ ಅಂದ್ರೆ ಗಟ್ಟಿ ಓದು. ಫಸ್ಟ್ ಮಗುವಿನಲ್ಲಿ ಗಟ್ಟಿ ಓದು ಇರ್ತದ. ಫಸ್ಟ್ ಪ್ರಾರಂಭದಲ್ಲಿ ಗಟ್ಟಿ ಓದು. ಇದು ಕೆಳಹಂತದ ವಿದ್ಯಾರ್ಥಿಗಳಿಗೆ ಮಗುವಿನ ಪ್ರಾರಂಭದ ಕಲಿಕೆಯ ಸಂದರ್ಭದಲ್ಲಿ ಯಾವ ಪ್ರಕಾರ ಓದನ್ನ ಪ್ರಾರಂಭಿಸುತ್ತದೆ ಅಂದ್ರೆ ಗಟ್ಟಿ ಓದು ಅಂತ, ಲೌಡ್ ರೀಡಿಂಗ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಲೌಡ್ ರೀಡಿಂಗ್ ಅಂತ ಕರೀತಾರೆ. ಅದರ ನಂತರದಲ್ಲಿ ಅಥವಾ ಉನ್ನತ ಹಂತದ ವಿದ್ಯಾರ್ಥಿಗಳು ಯಾವ ಪ್ರಕಾರ ಓದನ್ನ ಪ್ರಾರಂಭಿಸುತ್ತಾರೆ ಅಂದ್ರೆ ಮೌನ ಓದು ಅಂತ. ಮೌನ ಓದು. ಓದುದು ಆದ ನಂತರ ಬರೀತದ, ಬರವಣಿಗೆ ಸ್ಟಾರ್ಟ್ ಆಗುತ್ತ. ಯಾಕಂದ್ರೆ ಮಗು ಪೆನ್ ಹಿಡಿದನ್ನ ಕಲಿತದ, ಬರೀ ಪ್ರಾಕ್ಟೀಸ್ ಮಾಡ್ತದ. ಹಾಗಾಗಿ ಲಾಸ್ಟ್ ಅಲ್ಲಿ ಬರೋದು ಯಾವುದು? ಬರವಣಿಗೆ ಅನ್ನುವಂಥದ್ದು. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ? ಆಲಿಸುವಿಕೆ ಫಸ್ಟ್ ಬರ್ತದ, ಮಾತನಾಡುವುದು ಸೆಕೆಂಡ್ ಬರ್ತದ, ಥರ್ಡ್ ಯಾವ್ದು ಬರ್ತದ? ಓದುವುದು ಬರ್ತದ, ನೆಕ್ಸ್ಟ್ ಬರವಣಿಗೆ ಬರ್ತದ. ತಲೆಯೊಳಗೆ ನೆನ್ಪಿಟ್ಕೊಳ್ರಿ, ಮಗು ಪ್ರಾರಂಭದಲ್ಲಿ ಆಲಿಸ್ತದ, ಕೇಳ್ಕೊಳ್ತದ. ಪ್ರಾರಂಭದಲ್ಲಿ ಬರೆಯುವುದಿಲ್ಲ, ಪ್ರಾರಂಭದಲ್ಲಿ ಓದುವುದಿಲ್ಲ. ಫಸ್ಟ್ ಮಾಡೋದು ಯಾವುದು? ಆಲಿಸುವಿಕೆ. ನಂತರದಲ್ಲಿ ಮಾತನಾಡ್ತದ, ನಂತರದಲ್ಲಿ ಓದ್ತದ. ಗಟ್ಟಿ ಓದನ್ನ ಪ್ರಾರಂಭಿಸ್ತೀವಿ. ಗಟ್ಟಿ ಓದನ್ನ ಪ್ರಾರಂಭಿಸಿದಾಗ ನಂತರದಲ್ಲಿ ಏನ್ ಮಾಡ್ತದ? ಬರೆಯಕ್ ಸ್ಟಾರ್ಟ್ ಮಾಡ್ತದ.
ಬರೆಯುವುದನ್ನ ಪರ್ಫೆಕ್ಟ್ ಮಾಡ್ತಾ ಬರ್ತದೆ. ಹಾಗಾಗಿ ಬರವಣಿಗೆ ಅನ್ನೋದು ಏನಾಗುತ್ತ, ಲಾಸ್ಟ್ ವರ್ಡ್ ಆಗುತ್ತೆ. ಹಾಗಾದ್ರೆ ಆನ್ಸರ್ ಇದು. ಲಿಸನಿಂಗ್ ಅಂತಾರ, ಸ್ಪೀಕಿಂಗ್ ಅಂತಾರ, ರೀಡಿಂಗ್ ಅಂತಾರ, ರೈಟಿಂಗ್ SLRW ಅಂತಾರ. SLRW ಅಂತ ನೆನ್ಪಿಟ್ಕೊಂಡ್ಬಿಟ್ರಿ. ಕೋಡ್ ವರ್ಡ್ SLRW ಅನ್ನುವಂಥದ್ದನ್ನ ನೆನ್ಪಿಟ್ಕೊಡ್ರಿ. ಎಸ್. ಈಗ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಪ್ರಶ್ನೆ 5 ಇದು ಇತಿಹಾಸ ಬೋಧನೆಗೆ ಸಂಬಂಧಪಟ್ಟಿದ್ದು. ಹಿಸ್ಟ್ರಿ ಟೀಚಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್. ಅವೆರಡು ಆಗಲೇ ಭಾಷೆಗೆ ಸಂಬಂಧಪಟ್ಟಂತ ಮೆಥಡ್ಸ್ ಆಗಿದ್ದು, ಈಗ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಮೆಥಡ್ ಬಂದಿದ್ದು ಕ್ವಶನ್ಸ್. ಫಸ್ಟ್ ಪ್ರಶ್ನೆ ಕ್ವಶನ್ 5ನೇ ನಂಬರ್ ಆಗಿರ್ತದ. ಸೊ ಹಾಗಾಗಿ ಇತಿಹಾಸದ ಬೋಧನೆಯಲ್ಲಿ ಕಾಲದ ಪರಿಕಲ್ಪನೆ ಅಂತ ಕೇಳಿದ್ರು ಅವರು. ಅಂದ್ರೆ ಕಾನ್ಸೆಪ್ಟ್ ಆಫ್ ಟೈಮ್ ಬಗ್ಗೆ ಕೇಳ್ತಾ ಇದಾರ. ಮೂಡಿಸಲು ಅತ್ಯಂತ ಸೂಕ್ತವಾದ ಬೋಧನೋಪಕರಣ ಅಂದ್ರೆ ಟೀಚಿಂಗ್ ರಿಸೋರ್ಸ್ ಕೇಳಿದಾರ. ಟೀಚಿಂಗ್ ರಿಸೋರ್ಸ್ ಎದ್ರ ಬಗ್ಗೆ? ಟೈಮ್ ಲೈನ್ ಬಗ್ಗೆ ಕೇಳ್ತಾ ಇದಾರ. ಟೈಮ್ ಲೈನ್ ಬಗ್ಗೆನೇ ಪ್ರಶ್ನೆಯನ್ನ ಕೇಳ್ತಾ ಇದಾರ. ಟೈಮ್ ಲೈನ್ ಬಗ್ಗೆ. ಹಾಗಾದ್ರೆ ಟೈಮ್ ಲೈನ್ ಅನ್ನ ಕೇಳಾಕತ್ತಾರಪ್ಪ ಅಂತಂದ್ರ ಇಲ್ಲಿ ಅರ್ಥ ಮಾಡ್ಕೊಡಿ. ಇತಿಹಾಸ ಅನ್ನಕತ್ತಾರ, ಟೀಚಿಂಗ್ ರಿಸೋರ್ಸ್ ಅನ್ನಕತ್ತಾರ. ನೋಡಿ, ಟೀಚಿಂಗ್ ರಿಸೋರ್ಸ್ ಬಗ್ಗೆ ಕೂಡ ನನ್ನ ಪುಸ್ತಕದಲ್ಲಿದೆ. ಕನ್ನಡ ವ್ಯಾಕರಣ ಬೋಧನೆಗೆ ಸಂಬಂಧಪಟ್ಟಂತ ನನ್ನ ಪುಸ್ತಕದಲ್ಲಿದೆ. ಸೈಕಾಲಜಿಗೆ ಸಂಬಂಧಪಟ್ಟದ್ದು ಕೂಡ ಅದರಲ್ಲಿದೆ. ಮತ್ತೆ ಮೈಕ್ರೋ ಟೀಚಿಂಗ್ ಸಂಬಂಧಪಟ್ಟದ್ದು ಕೂಡ ಅದರಲ್ಲಿದೆ ಎನ್ನುವಂಥದ್ದು. ಹಾಗಾಗಿ ನೋಡಿ, ಇತಿಹಾಸ ಅಂತ ಬಂದಾಗ ಪಟ್ನ ಡಿಲೀಟ್ ಮಾಡ್ಬೇಕು. ಇತಿಹಾಸಕ್ಕೆ ಸಂಬಂಧ ಭೂಪಟ ಬರುತ್ತಾ? ಎಸ್, ಬರುತ್ತೆ. ಅದ್ರ ತುಂಬಾ ಕನೆಕ್ಷನ್ ತಗೊಳ್ಳೋದು ಯಾವುದು? ಜಾಗ್ರಫಿಗೆ ರಿಲೇಟೆಡ್ ತಗೊಳ್ತದೆ. ಇದು ಇತಿಹಾಸದಲ್ಲಿ ಕೂಡ ಬರ್ತದ. ನಕ್ಷೆಗಳು, ಭೂಪಟಗಳು ಅದ್ರ ಹೈಯೆಸ್ಟ್ ಬರೋದಲ್ಲಿ ಜಾಗ್ರಫಿಯಲ್ಲಿ ಬರ್ತದೆ. ಇದನ್ನ ಸ್ವಲ್ಪ ಡಿಲೀಟ್ ಮಾಡ್ರಿ. ಗ್ಲೋಬಲ್ ನ ಡಿಲೀಟ್ ಮಾಡ್ಬೇಕು. ರೇಖೆ ಅಲ್ಲಲ್ಲ, ಅವ್ರ ಏನಾದ ಪರಿಕಲ್ಪನೆ, ಕಾಲದ ಪರಿಕಲ್ಪನೆ ಅದ, ಗ್ಲೋಬ್ ಬರಲ್ಲ. ಹಾಗಾದ್ರೆ ಕಪ್ಪು ಅಲೆಗೆ ಬರ್ತಾ ಟೀಚಿಂಗ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಅದನ್ನ ಟೂಲ್ಸ್, ಅದೊಂದು ಟೀಚಿಂಗ್ ರಿಸೋರ್ಸ್. ಇವೆಲ್ಲ ಟೀಚಿಂಗ್ ರಿಸೋರ್ಸಾ? ಬಟ್ ಪರ್ಟಿಕ್ಯುಲರ್ ಆಗಿ ಕೇಳ್ಯಾರ ಅವ್ರು ಏನ? ಕಾಲದ ಪರಿಕಲ್ಪನೆ ಒಂದು ವರ್ಡ್ ಇದೆ ಅಂದ್ರ ಸೊ ಕಾಲದ ರೇಖೆ ಅಂತ ಆನ್ಸರ್ ಮಾಡ್ಬೇಕು. ಕಾಲದ ರೇಖೆ. ಕಾಲದ ರೇಖೆ ಈ ರೀತಿಯಾಗಿ ಇರ್ತದ. ಕಾಲದ ರೇಖೆ ಈ ರೀತಿಯಾಗಿ ಇರುತ್ತೆ. ಈ ರೀತಿ ಹೋಗ್ತಿರ್ತದ. ಇಲ್ಲಿ ಯಾವಾಗಲೂ ಕ್ರಿಸ್ತ ಪೂರ್ವ ಅಂತ ಪ್ರಾರಂಭ ಆಗ್ತದ. ಪ್ರಾರಂಭದಲ್ಲಿ ಯಾವಾಗಲೂ ಕ್ರಿಸ್ತ ಪೂರ್ವನ ಇರ್ತದ. ಹಿಂಗ್ ಬರ್ತಾ ಕ್ರಿಸ್ತ ಶಕ ಅಂತ ಸ್ಟಾರ್ಟ್ ಆಗತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಈ ಕ್ರಿಸ್ತ ಶಕ ಅಂತ ಬಂದಾಗನು ಕೂಡ ಯಾವಾಗಲೂ ಕೂಡ ಪ್ರಾರಂಭದ ಇತಿಹಾಸದ ವರ್ಷಗಳು ಎಲ್ಲಿ ಬರ್ತಾವಪ್ಪ ಅಂತಾರ? ಎಡಭಾಗದಲ್ಲಿ ಇರ್ತದ. ಎಡಭಾಗ. ಪ್ರಾರಂಭದ ಇತಿಹಾಸದ ವರ್ಷಗಳು ಎಡಭಾಗದಲ್ಲಿ ಇರ್ತದ. ಇನ್ನ ಎಂಡಿಂಗ್ ಇತಿಹಾಸದ ಕಾಲಘಟನೆಗಳು ಮುಗಿತಾ ಬಂದಾಗ ಅದು ಯಾವ ಭಾಗದಲ್ಲಿ ಇರ್ತದಪ್ಪ ಅಂತಂದ್ರೆ ಬಲಭಾಗದಲ್ಲಿ ಇರ್ತದ. ಬಲಭಾಗ. ಇದು ಕಾಲರೇಖೆ. ಇದು ನೆನಪಿರ್ಲಿ, ಬಲಭಾಗ. ಈ ಒಂದು ರೂಲ್ಸ್ ನಿಮ್ಗೆ ಗೊತ್ತಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಕ್ರಿಸ್ತ ಶಕ ಅಂತ ತೆಗೆದುಕೊಂಡಾಗ ನೋಡಲಿ ಈ ರೀತಿಯಾಗಿ ಕಾಲರೇಖೆ ಹೋಗ್ತಾ ಬರ್ತದ. ನಾವು ಕ್ರಿಸ್ತ ಶಕ ಅಂತ ತೆಗೆದುಕೊಂಡಾಗ ಇಲ್ಲಿ ನಮ್ಗ ನೆನಪು ಇರಬೇಕಾದಂಥದ್ದು ಗಾಂಧಿ ಯುಗ ಅಂತ ನಾವು ತೆಗೆದುಕೊಳ್ಳೋಣ. ಗಾಂಧಿ ಯುಗ ಅಂತ ತೆಗೆದುಕೊಂಡಾಗ ಪ್ರಾರಂಭದಲ್ಲಿ ಗಾಂಧೀಜಿ ಯಾವಾಗ ಬರ್ತಾನೆ ಇಂಡಿಯಾಕ್ಕೆ ಯಾವಾಗ ಬರ್ತಾನ? 1915 ಬರ್ತಾನ. ನಂತರದಲ್ಲಿ ಗಾಂಧೀಜಿ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾನ. 1917 ಕಾಲದ ರೇಖೆ. ಇನ್ನ ಕೆರಡಾ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರ 1918. ಇನ್ನ ರೌಲತ್ ಕಾಯ್ದೆ ಬರ್ತದ. ಇದು ಕೆರಡಾ ಸತ್ಯಾಗ್ರಹ, ಇದು ಚಂಪಾರಣ್ಯ ಸತ್ಯಾಗ್ರಹ. ಇದು ಗಾಂಧೀಜಿ ಭಾರತಕ್ಕೆ ಮರಳಿ ಬಂದಿದ್ದು. ಫಸ್ಟ್ ಬರ್ತಾರ ಅವರು 1891 ಬರ್ತಾರ. ಎಲ್ಲಿಂದ? ಲಂಡನ್ ನಿಂದ ಬರ್ತಾರ. ಲಂಡನ್ ನಿಂದ ಏನು ಕಾನೂನು ಶಿಕ್ಷಣವನ್ನು ಮುಗಿಸ್ಕೊಂಡು ಬರ್ತಾರ ಇಂಡಿಯಾಕ್ಕ. ಮತ್ತೆ ವಾಪಸ್ ಎಲ್ಲಿಗೆ ಹೋಗಿರ್ತಾರಪ್ಪ ಅಂದ್ರ ಸೌತ್ ಆಫ್ರಿಕಾ ಹೋಗಿರ್ತಾರ. ಅಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ.
ಆ ಸೌತ್ ಆಫ್ರಿಕದ ಮತ್ತೆ ಹೊಳ್ಳಿ ಮರಳಿ ಬರುವುದು ಯಾವಾಗ ಅಂದ್ರೆ 1915 ಬರ್ತಾರ. ಹಾಗಾಗಿ ನೋಡಿ, ಪ್ರಾರಂಭದ ಇಸ್ವಿಗಳು ಯಾವ ಭಾಗದಲ್ಲಿ, ಎಡಭಾಗದಲ್ಲಿ ಇರ್ತಾವ. ಹಾಗೆ ಎಡಭಾಗದಿಂದ ನಾವು ಬಾಲಭಾಗಕ್ಕೆ ಹೋಗ್ತಾ ಹೋಗ್ತಾ ಹೋದಾಗ ಏನಾಗುತ್ತೆ, ಇಸ್ವಿಗಳ ಸಂಖ್ಯೆಯ ಏನಾಗುತ್ತೆ, ಹೆಚ್ಚಿಗೆ ಆಗ್ತಾ ಬರ್ತಾವ. ವರ್ಷಗಳು ಏನಾಗ್ತಾ ಬರ್ತಾವ, ಹೆಚ್ಚಿಗೆ ಆಗ್ತಾ ಬರ್ತಾವ. ಜೊತೆಗೆ ಇತಿಹಾಸದ ಕಾಲಘಟನೆಗಳು ಎಂಡಿಂಗ್ ಟೈಮ್ ಹತ್ರ ಬರ್ತಾವ, ಎಂಡಿಂಗ್ ಟೈಮ್ ಹತ್ರ ಬರ್ತದ. ಹಾಗಾಗಿ ಇತಿಹಾಸದ ಪ್ರಾರಂಭದ ಘಟನೆ ಬಲಭಾಗ, ಇತಿಹಾಸದ ಎಂಡಿಂಗ್ ಕೊನೆಯ ಹಂತ, ಇತಿಹಾಸದ ಕೊನೆಯ ಘಟನೆಗಳು ಎಲ್ಲಿ ಬರ್ತವೆ, ಬಲಭಾಗಕ್ಕೆ ಬರ್ತಾವ. ಇದನ್ನ ಇತಿಹಾಸದ ಕಾಲ ರೇಖೆ ಏನಂತ ಕರೀತಾರೆ, ಅದನ್ನ ಟೈಮ್ ಲೈನ್ ಅಂತ ಕರೀತಾರೆ. ಇದನ್ನ ಪಟ್ನ ನೀವು ಆನ್ಸರ್ ಮಾಡ್ಬೇಕು. ಕ್ವಶನ್ಸ್ ನೋಡಿ, ಸೋಷಿಯಲ್ ಸೈನ್ಸ್ ಯಾರು ತಗೊಂಡಿರಿ ಆ ಮೆಥಡ್ಸ್ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಡೆಫಿನೆಟ್ಲಿ ಬರುವಂತ ಚಾನ್ಸಸ್ ಅದಾವ. ಮೆಥಡ್ಸ್ ಮೇಲೆನೆ ಮಿನಿಮಮ್ 20 ರಿಂದ 25 ಅಥವಾ 30 ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇದೆ. ಹಾಗಾಗಿ ಮೆಥಡ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ರಿ. ನೀವು ಬರೀ ಏನ್ ಮಾಡ್ಬಿಡ್ತೀರಿ, ಸಬ್ಜೆಕ್ಟ್ ಓದಕ್ ಹತ್ಬಿಡ್ತೀರಿ. ವೇದಗಳ ಕಾಲದ್ದು, ಬೌದ್ಧ, ಜೈನ, ಸಿಂಧು ನಾಗರಿಕತೆ, ಮೌರ್ಯರು, ಗುಪ್ತರು, ಜೊತೆಗೆ ಇನ್ನ ಭಾರತದ ನದಿ ವ್ಯವಸ್ಥೆ, ಪೌರತ್ವ, ಸಂವಿಧಾನ, ಇವನ್ನೆಲ್ಲ ಓದ್ಕೊಂಡ್ ಬಿಡ್ತಾರೆ. ಅವನು ಓದ್ರಿ, ಜೊತೆಗೇನೆ ಮೆಥಡಾಲಜಿ ಗೊತ್ತಿರ್ಬೇಕು. ಫಸ್ಟ್ ಮೆಥಡಾಲಜಿ ಮೇಲೆ ಸುಮಾರು 25 ರಿಂದ 30 ಕ್ವಶನ್ಸ್ ಬರ್ತಾವ. ಅದಕ್ಕೆ ಇದು ಕೂಡ ನಿಮ್ಗ ಗೊತ್ತಿರ್ಲಿ. ಎಸ್, ನೆಕ್ಸ್ಟ್ ನೋಡಿ, ಇದು ಅರ್ಥ ಆಯ್ತಂತ ಅನ್ಕೊಂಡಿದೀನಿ. ನೆಕ್ಸ್ಟ್, ವಿದ್ಯಾರ್ಜನೆ ವೇದಿಕೆಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಪ್ರಶ್ನೆ 6ನೇ ಪ್ರಶ್ನೆ ಏನ್ ಹೇಳ್ತಾನೆ, ಭೌಗೋಳಿಕ ಲಕ್ಷಣಗಳು ನದಿಗಳು ಪರ್ವತಗಳನ್ನ ಬೋಧಿಸಲು ಅತ್ಯಂತ ಪರಿಣಾಮಕಾರಿ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದಾರೆ. ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್. ನೋಡಿ, ಇವೆಲ್ಲವೂ ಟೀಚಿಂಗ್ ಮೆಥಡ್ಸ್. ಏನಪ್ಪಾ ಅಂತಂದ್ರ ಈ ಕಾನ್ಸೆಪ್ಟ್ ಅನ್ನ, ಭೌಗೋಳಿಕ ಲಕ್ಷಣ, ಫಿಸಿಕಲ್ ಕಂಟೆಂಟ್ ಅನ್ನ ಡಿಸ್ಕಷನ್ ಮಾಡ್ಲಿಕ್ಕೆ, ರಿವರ್ಸ್ ಗಳನ್ನ ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ, ಪರ್ವತಗಳನ್ನ ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಎಲ್ಲವೂ ಟೀಚಿಂಗ್ ಮೆಥಡ್ಸ್ ಇವು. ನೋಡಲಿ, ಉಪನ್ಯಾಸ ಪದ್ಧತಿ ಇದೆ, ಪ್ರವಾಸ ಪದ್ಧತಿ ಅಥವಾ ಕ್ಷೇತ್ರ ಭೇಟಿ ಇದೆ, ಕಥನ ಪದ್ಧತಿ ಇದೆ, ಯೋಜನಾ ಪದ್ಧತಿ ಇದೆ. ಇವೆಲ್ಲ ಟೀಚಿಂಗ್ ಮೆಥಡ್ಸ್. ಆದ್ರೆ ಇದರಲ್ಲಿ ಎಫೆಕ್ಟಿವ್, ಇದರಲ್ಲಿ ಪರಿಣಾಮಕಾರಿ ಬೋಧನೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಆನ್ಸರ್ ಯಾವ್ದು ಬರ್ತದಪ್ಪ ಅಂತಂದ್ರ ಕ್ಷೇತ್ರ ಭೇಟಿ, ಫೀಲ್ಡ್ ಟ್ರಿಪ್ ಮೆಥಡ್ಸ್ ಅಂತ ಬರ್ತದ, ಪ್ರವಾಸ ಪದ್ಧತಿ ಎನ್ನುವಂಥದ್ದು. ಅಂದ್ರೆ ಈ ಮೆಥಡ್ಸ್ ಅಲ್ಲಿ ಏನಿದೆಪ್ಪ ಅಂತಂದ್ರ, ಈ ಸೈಕಾಲಜಿ ಓದ್ತಿರಲ್ಲ ನೀವು, ಸೈಕಾಲಜಿಯಲ್ಲಿ ಮೆಥಡ್ಸ್ ಆಫ್ ದಿ ಸೈಕಾಲಜಿ ಅಂತ ಓದ್ತೀರಿ. ಏನು, ಮನೋವಿಜ್ಞಾನದ ವಿಧಾನಗಳಂತ ಓದ್ತೀರಿ. ಈ ಮನೋವಿಜ್ಞಾನ ವಿಧಾನಗಳಲ್ಲಿ ಅಬ್ಸರ್ವೇಷನ್ ಮೆಥಡ್ ಅಂತ ಬರುತ್ತೆ, ವೀಕ್ಷಣಾ ವಿಧಾನ ಅಂತ ಬರುತ್ತೆ. ನೋಡಿ, ಸೈಕಾಲಜಿ ಪರ್ಫೆಕ್ಟ್ ಆದಾಗ ನಿಮ್ ಟೀಚಿಂಗ್ ಮೆಥಡ್ ತುಂಬಾ ಈಸಿ ಆಗ್ತೈತಿ. ಫಸ್ಟ್ ಸೈಕಾಲಜಿ ಪರ್ಫೆಕ್ಟ್ ಆಗ್ಬೇಕು ನೀವು. ಸೈಕಾಲಜಿ ಪರ್ಫೆಕ್ಟ್ ಆದಾಗ ನಿಮ್ಮ ಟೀಚಿಂಗ್ ಮೆಥಡ್ ಪರ್ಫೆಕ್ಟ್ ಆಗ್ತೈತಿ, ಇಲ್ಲಂದ್ರೆ ಇಲ್ಲ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಮಗು ವೀಕ್ಷಣೆ ಮಾಡಬೇಕು. ಅಬ್ಸರ್ವೇಷನ್ ಹೆಂಗೆ, ಪ್ಲಾನ್ ಇರಬೇಕು, ಉದ್ದೇಶ ಇರಬೇಕು, ಗುರಿ ಇರಬೇಕು. ಗುರಿ, ಉದ್ದೇಶ, ಯೋಚನೆಯಿಂದ ಏನು ನೋಡ್ತೀವಲ್ಲ ಅದನ್ನ ವೀಕ್ಷಣೆ ಅಂತ ಕರಿತೀವಿ ನಾವು. ಆ ವೀಕ್ಷಣೆ ಹಿನ್ನೆಲೆಯಲ್ಲಿ ನೋಡಿದ್ದನ್ನ ಜಾಸ್ತಿ ಪ್ರಮಾಣದಲ್ಲಿ ನೆನಪು ಉಳಿತೈತಿ. ಅದಕ್ಕೋಸ್ಕರನೇ ಇಲ್ಲಿ ನಾವು ದೇಶದಲ್ಲಿನ ಪರ್ವತ, ದೇಶದಲ್ಲಿನ ಮೈದಾನ ಪ್ರದೇಶಗಳು, ಇವುಗಳನ್ನ ಬೆಟ್ಟ ಗುಡ್ಡಗಳನ್ನ ಕಣ್ಣಾಗಿ ನೋಡಿದೀವಪ್ಪ ಅಂತಂದ್ರ ಅದು ತಲೆಯಲ್ಲಿ ಜಾಸ್ತಿ ಉಳಿತದೆ. ಹಾಗಾಗಿ ನದಿಗಳು, ಹರಿಯು ನದಿ ಅದು ಹೆಂಗ್ ಹರಿತದ, ಅದರ ನೀರಿನ ಮಟ್ಟ ಎಷ್ಟಿದೆ, ಎಲ್ಲಿಂದ ಧುಮುಕ್ತಾ ಇದೆ, ಕಣ್ಣಾರೆ ನೋಡುತ್ತೀವಿ ನಾವು. ಮತ್ತೆ ಪರ್ವತಗಳನ್ನ ಕಣ್ಣಾರೆ ನೋಡ್ತೀವಿ. ಕಣ್ಣಾರೆ ನೋಡೋದ್ರಿಂದ ನೈಜತೆ ಅನ್ನೋದು ಬರ್ತದ ತಲೆ ಒಳಗ. ನೈಜತೆಯ ಪರಿಕಲ್ಪನೆ ಬರ್ತದ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಮೆಮೊರಿಯಲ್ಲಿ ಉಳಿತದ. ಹಾಗಾಗಿ ಆನ್ಸರ್ ಯಾವ್ದಾಗುತ್ತಾ, ಇದು ಪ್ರವಾಸ ಪದ್ಧತಿ ಮತ್ತು ಕ್ಷೇತ್ರ ಭೇಟಿ ಆಗ್ತದೆ. ಉಪನ್ಯಾಸ ಪದ್ಧತಿ ಅಂದ್ರೆ ಬರೀ ಅದ್ರ ಬಗ್ಗೆ ಹೇಳಿಬಿಡುದು, ಈ ಗ್ರೇಟ್ ಹಿಮಾಲಯ ರೇಂಜ್ ಎಲ್ಲಿ ಬರ್ತಾವ, ಉತ್ತರ ಭಾರತದಲ್ಲಿ ಬರ್ತದ, ನೇಪಾಳ ಮತ್ತು ಚೀನಾ, ಟಿಬೇಟು, ಇಂಡಿಯಾ ಆ ಭಾಗದಲ್ಲಿ ಬರ್ತದ. ಆ ಗ್ರೇಟ್ ಹಿಮಾಲಯನ್ ರೇಂಜ್ ಅಲ್ಲಿ ಮೌಂಟ್ ಎವರೆಸ್ಟ್ ಬರ್ತದ, 4848.86 ಮೀಟರ್ ಹೈಟ್ ಇದೆ. ಅಲ್ಲಿ ಕಾರಕೋರಂ ಶ್ರೇಣಿ ಬರ್ತದ. ಕ್ಲಿಯರ್ಲ,
ಬರೀ ಪರ್ವತಗಳ ಬಗ್ಗೆ ನಾವು ಬರೀ ಉಪನ್ಯಾಸ ಮಾಡ್ಬೋದು, ನೆನ್ಪುಳಿದಿಲ್ಲ. ಆ ಪರ್ವತ ಸರಣಿ ಹೆಂಗದ ಅಂತಾನು ಗೊತ್ತಾಗಲ್ಲ, ಅಲ್ಲಿ ಎಷ್ಟು ಹೈಟ್ ಇದೆ ಅಂತ ಗೊತ್ತಾಗಲ್ಲ. ಬರೀ ಜಸ್ಟ್ ಸಂಖ್ಯೆ ಉಪನ್ಯಾಸ ಮೂಲಕ ಹೇಳ್ತಾ ಬಂದ್ಬಿಡ್ತೀವಿ ನಾವು ಅನ್ನುವಂಥದ್ದು. ಅದು ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ, ಬರೀ ಏಕಮುಖವಾಗಿ ಇರ್ತದೆ ಬೋಧನೆ. ಇಲ್ಲಿ ಇದು ಆಕ್ಟಿವಿಟಿ ಇರ್ತದೆ, ಇಲ್ಲಿ ಅಬ್ಸರ್ವೇಷನ್ ಮಾಡ್ತಿರ್ತೀವಿ ನಾವು, ಪ್ಲಸ್ ಎಂಜಾಯ್ ಮಾಡ್ತಿರ್ತೀವಿ. ಸಂತೋಷದಾಯಕ ಕಲಿಕೆ ಇರ್ತದಲ್ಲಿ, ಸ್ವತಂತ್ರ ಇರ್ತದ, ವೀಕ್ಷಣೆ ಇರ್ತದ, ನೈಜತೆ ಇರ್ತದ. ಹಾಗಾಗಿ ಎಫೆಕ್ಟಿವ್ ಯಾವುದಂದ್ರೆ ಕ್ಷೇತ್ರ ಭೇಟಿ. ಕಥನ ಪದ್ಧತಿ ಸ್ಟೋರಿ ಇರ್ತದ. ನಮ್ಮ ಭಾರತ ದೇಶದಲ್ಲಿ ಅತ್ಯುತ್ತಮ ಪರ್ವತ ಸರಣಿ ಕಂಡು ಬರ್ತದ. ಅಲ್ಲಿ ಹಲವಾರು ಋಷಿಮುನಿಗಳು ಆ ಭಾಗದಲ್ಲಿ ಹೋಗಿ ತಪಸ್ಸು ಮಾಡ್ಯಾರ ಅಂತ ತುಂಬಾ ಸ್ಟ್ಯಾಂಡರ್ಡ್ ಪರ್ವತ ಸರಣಿ. ಹಿಂಗ್ ಸ್ಟೋರಿ ಲೆಕ್ಕದಲ್ಲಿ ಹೇಳ್ಬೋದು, ಬಟ್ ಕೇಳಕ್ ತುಂಬಾ ಇಂಟ್ರೆಸ್ಟ್ ಆಗ್ತದ. ಆದ್ರೆ ಕಾಲ ಕಳೆದಂತಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮರೆತು ಹೋಗ್ಬಿಡ್ತದ. ಬಟ್ ಕಥನ ಪದ್ಧತಿಗಿಂತ ತುಂಬಾ ನೈಜವಾದದ್ದು, ತುಂಬಾ ನೆನಪಲ್ಲಿ ಉಳಿದ ಯಾವುದಪ್ಪ ಅಂತಂದ್ರೆ ಪ್ರವಾಸ. ಇನ್ನು ಯೋಜನಾ ಪದ್ಧತಿ ಬರಲ್ಲ, ಇದು ಪ್ಲಾನ್ಗಳು ಇರಲ್ಲ, ಅಲ್ಲಿ ಸಂಶೋಧನೆಗಳೇನಿಲ್ಲ. ಈ ಯೋಜನಾ ಪದ್ಧತಿ ಬಂದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ತೈತಿ. ಅಲ್ಲಿ ಎಲ್ಲಾ ರೀತಿಯಾದಂತ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಕಿಲ್ ಪ್ಯಾಟ್ರಿಕ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನ, ಬಟ್ ಇದು ಅಷ್ಟೊಂದು ಸೂಕ್ತವಾಗಲ್ಲ. ಯೋಜನಾ ಪದ್ಧತಿ ಉನ್ನತ ಹಂತದ ವಿದ್ಯಾರ್ಥಿಗಳು ತುಂಬಾ ಸೂಕ್ತ ಆಗ್ತದೆ. ಬಟ್ ಇಲ್ಲಿ ನೀವು ಪಾಠ ಮಾಡೋದು ಹೈಸ್ಕೂಲ್ ಲೆವೆಲ್ ವಿದ್ಯಾರ್ಥಿಗಳಿಗೆ, ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಅದಕ್ಕೆ ತುಂಬಾ ಯೂಸ್ ಆಗಿದೆ. ಅವ್ರು ಈಗ ಪ್ರವಾಸನ್ನ ಕೈಗೊಳ್ತಿರ್ತಾರ, ಟ್ರಿಪ್ ಅನ್ನ ಕೈಗೊಳ್ತಿರ್ತಾರ. ಹಾಗಾಗಿ ಆ ಮಕ್ಕಳು ಆ ನೈಜವಾದ ದೃಶ್ಯವನ್ನು ನೋಡಿ ಕಲಿತಿರ್ತಾರೆ, ವಿಷಯ ವಸ್ತುಗಳನ್ನು. ಅದು ನೆನಪುಳಿತದೆ. ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ಪ್ರವಾಸ ಮಾಡ್ತಾರೆ ಸ್ಕೂಲ್ಗಳಲ್ಲಿ. ಅದು ಇತಿಹಾಸ ಮತ್ತು ಸೋಷಿಯಲ್ ಸೈನ್ಸ್ ಅಲ್ಲಿ ಭಾಗದಲ್ಲಿ ಬರ್ತದೆ. ಎಸ್, ಆನ್ಸರ್ ಇದಾಗ್ತದೆ ಬಿ. ನೆಕ್ಸ್ಟ್ ಪ್ರಶ್ನೆ 7 ಏನಿದೆ ಅಂದ್ರ ನೋಡಿ, ಕ್ವಶನ್ಸ್ ಗಳನ್ನ ಡಿಫಿಕಲ್ಟ್ ತೆಗಿದ್ದಾನ. ಯಾಕಪ್ಪ ಅಂತಂದ್ರ ಹೋರಾಟ ಮಾಡಿ ರಿಟರ್ನ್ ಇದ್ದಿದ್ದು ಎಕ್ಸಾಮ್ ಅನ್ನ ಏನ್ ಮಾಡಿದ್ರಿ, ಮಲ್ಟಿ ಚಾಯ್ಸ್ ಬಂದಿಟ್ರಿ. ತುಂಬಾ ಡಿಫಿಕಲ್ಟ್ ತೆಗೆಯುವಂತ ಪ್ರಯತ್ನ ಮಾಡ್ತಾರೆ ಕ್ವಶನ್ ಪೇಪರ್, ನೆನಪಿರ್ಲಿ. ನೀವು ಎಲ್ಲರೂ ಆನ್ಲೈನ್ ಓದ್ತಾ ಹೋದ್ರಂದ್ರ ನಡೆಯುವುದಿಲ್ಲ. ಡಿಫಿಕಲ್ಟ್ ಬರ್ತದ ಕ್ವಶನ್ಸ್, ಮತ್ತ ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಪ್ರಶ್ನೆಗಳು ಬರ್ತಾವ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಂಡು ನೀವು ಓದ್ಬೇಕಾದ್ರೆ ಡಿಫಿಕಲ್ಟ್ ಕಂಟೆಂಟ್ ಇಟ್ಕೊಂಡೇ ಓದ್ರಿ. ಅಪ್ಡೇಟ್ ಆಗುವಂತ ಪ್ರಯತ್ನವನ್ನ ಮಾಡ್ರಿ. ಯಾಕಂದ್ರೆ ಬದಲಾವಣೆಯ ಜಗದ ನಿಯಮ. ಆ ಬದಲಾವಣೆಗೆ ತಕ್ಕಂತೆ ನಮ್ಮ ಓದುವ ಕ್ರಮವನ್ನ ಬದಲಾಯಿಸ್ಕೊಳ್ಬೇಕು. ನಾವು ವಿಷಯ ವಸ್ತುವನ್ನ ಆಳವಾಗಿ ತಿಳ್ಕೊಳ್ತಾ ಬರ್ರಿ. ಯಾಕಂದ್ರೆ ಇಲ್ಲಿ ಅಪ್ಲಿಕೇಶನ್ ಬಾಳ್ ಬೀಳುವುದರಿಂದ ಅವ್ರನ್ನ ತೆಗೆದು ಹೋಗಿಬೇಕಾದ್ರೆ ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ತೆಗೆಯುವಂತ ಚಾನ್ಸಸ್ ಬಾಳ ಅದಾವ. ಅಲ್ಲಿ ರಿಟರ್ನ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ರು ಅವರು, ಬಟ್ ಅಲ್ಲಿ ನೀವು ರಿಟರ್ನ್ ತೆಗಿಸ್ಬಿಟ್ರಿ. ಈಗ ತೆಗೆಸಿದಾಗ ಏನಾಗುತ್ತೆ, ಡಿಫಿಕಲ್ಟ್ ತೆಗೆಯುವಂತ ಪ್ರಯತ್ನ ಮಾಡ್ತಾರ. ಆ ಡಿಫಿಕಲ್ಟಿಗೆ ತಕ್ಕಂತೆ ನಿಮ್ದೇ ಆದಂತ ಒಂದು ಆಳವಾದಂತ ಒಂದು ಸ್ಟಡಿ ಮಾಡ್ರಿ. ಎಸ್, ಅದು ತಕ್ಕಂತೆ ಅಪ್ಡೇಟ್ಗೆ ತಕ್ಕಂತೆ ಕ್ವಶನ್ಸ್ ಗಳನ್ನು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಜೊತೆಗಿನೇ ಈ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಿಫಿಕಲ್ಟ್ ಕ್ವಶನ್ ಅನ್ನು ಹೊಂದಿರ್ತಾವ ಮತ್ತು ಹೇಳಿಕೆ ರೂಪದ ಪ್ರಶ್ನೆಗಳದಾವ ವಿತ್ ಎಕ್ಸ್ಪ್ಲೇಷನ್ ನ ಕೊಟ್ಟಿದ್ದೇನೆ ಆ ಪುಸ್ತಕದಲ್ಲಿ. ಶನಿವಾರ ಬಿಡುಗಡೆ ಆಗ್ತದ, ಅಲ್ಲಿ ನೋಡ್ಬೋದು ನೀವು ಆ ಕ್ವಶನ್ಸ್ ಗಳು ಯಾವ ರೀತಿ ಇದಾವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ಲೆವೆಲ್ ಪ್ರಶ್ನೆಯನ್ನ ತೆಗಿತಾರೆ ಮುಂದಿನ ಅವಧಿಯಲ್ಲಿ. ಈಗ ಎಕ್ಸಾಮ್ ಮುಂದೆ ಎಕ್ಸಾಮ್ ನಡೆಸ್ತಾರಲ್ಲ, ಅದೇ ಅವಧಿಯಲ್ಲೇ ತೆಗಿತಾರೆ ಅವ್ರು. ಅದೇ ಲೆವೆಲ್ ಅಲ್ಲಿ ಅದೇ ಸ್ಟೈಲ್ ಅಲ್ಲೇ ಕ್ವಶನ್ಸ್ ಅನ್ನ ತೆಗಿತಾರ. ಆ ಹಿನ್ನೆಲೆಯಲ್ಲಿ ನೀವು ಏನ್ ಮಾಡ್ಬೇಕು, ಆಳವಾಗಿ ಸ್ಟಡಿ ಮಾಡೋದು ತುಂಬಾ ಉತ್ತಮ ಅನ್ನುವಂಥದ್ದು. ಇನ್ನು ನೋಡಿ, ಪ್ರಚಲಿತ ಘಟನೆಗಳು. ಈಗ ಇನ್ನೊಂದು ಕ್ವಶನ್, ಪ್ರಶ್ನೆ 7 ಅಂತ ಬಂದಂತ ಸಂದರ್ಭದಲ್ಲಿ ಪ್ರಚಲಿತ ಘಟನೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳನ್ನ ಬೋಧಿಸಲು ಸಮಾಜ ವಿಜ್ಞಾನ ಶಿಕ್ಷಕರು ತರಗತಿಯಲ್ಲಿ ಬಳಸಬಹುದಾದ ಅತ್ಯುತ್ತಮ ದೃಶ್ಯ. ಯಾವ ಶಿಕ್ಷಕರು ಇದು? ಕನ್ನಡ ಶಿಕ್ಷಕರು ಅಂತ ಹೇಳಿಲ್ಲ, ಇಂಗ್ಲಿಷ್ ಶಿಕ್ಷಕರು ಅಂತ ಹೇಳಿಲ್ಲ, ವಿಜ್ಞಾನ ಶಿಕ್ಷಕರು ಅಂತ ಹೇಳಿಲ್ಲ, ಗಣಿತ ಶಿಕ್ಷಕರು ಅಂತ ಹೇಳಿಲ್ಲ. ಯಾವ ಶಿಕ್ಷಕರು ಅಂತ ಹೇಳ್ಯಾರ? ಸಮಾಜ ವಿಜ್ಞಾನ ಶಿಕ್ಷಕರು ತರಗತಿಯಲ್ಲಿ ಬಳಸಬಹುದಾದ ಅತ್ಯುತ್ತಮ ದೃಶ್ಯ ಮಾಧ್ಯಮ. ಏನನ್ನ ಬೋಧಿಸಲು? ಪ್ರಚಲಿತ ಘಟನೆಗಳು ಮತ್ತು ರಾಜಕೀಯ ಬೆಳವಣಿಗೆಯನ್ನ ಬೋಧಿಸಲು. ಪ್ರಚಲಿತ ಕರೆಂಟ್ ಸಿಚುವೇಶನ್ಸ್ ಅನ್ನ, ಕರೆಂಟ್ ಇವೆಂಟ್ಸ್ ಅನ್ನ ಮತ್ತು ಪೊಲಿಟಿಕಲ್ ಕಂಟೆಂಟ್ ಅನ್ನ, ಪೊಲಿಟಿಕಲ್ ಸಬ್ಜೆಕ್ಟ್ ಅನ್ನ ಬೋಧಿಸಲು ಈ ಕೆಳಗಿನಲ್ಲಿರುವಂತ ಅತ್ಯುತ್ತಮ ದೃಶ್ಯ ಮಾಧ್ಯಮ, ಕಣ್ಣಿಗೆ ಕಾಣುವಂತ ದೃಶ್ಯ ಮಾಧ್ಯಮ ಯಾವುದು ಅಂತ ಕೇಳ್ತಾ ಇದಾರೆ. ಯಾವುದಪ್ಪ ಅಂತ ಆನ್ಸರ್ ಬಂದಾಗ ಆಕಾಶವಾಣಿ ಬರಲ್ಲ. ಇದು ಆಕಾಶವಾಣಿ ಅಂತ, ರೇಡಿಯೋ ಅಂತಂದಾಗ ಇದು ಏನಿದೆ? ಕೇಳುವುದಲ್ಲ. ಆಕಾಶವಾಣಿ, ವಾಣಿ ಅಂದ್ರೆ ಕೇಳುವುದು,
ಹಾಗಾದ್ರೆ ಇದು ಬರಲ್ಲ, ಮೊದಲು ಡಿಲೀಟ್ ಹೊಡಿಬೇಕು. ಕೇಳುವುದಿಲ್ಲ, ಕೇಳಲಿಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಪಠ್ಯ ಪುಸ್ತಕ, ಇದು ದೃಶ್ಯ. ಇದು ಪಠ್ಯ ಪುಸ್ತಕ, ಇದು ದೃಶ್ಯ. ಇಲ್ಲಿ ಕನ್ಫ್ಯೂಸ್ ಸ್ಟಾರ್ಟ್ ಆಗತ್ತೆ ನಿಮ್ಗ. ಇದು ಏನಾಗಿರುತ್ತೆ, ಪ್ರಚಲಿತ ಕರೆಂಟ್ ಇವೆಂಟ್ಸ್ ಇರಲ್ಲ, ಅಪ್ಡೇಟ್ ಇರಲ್ಲ. ಓಲ್ಡ್ ಬುಕ್ಸ್ ಇರ್ತಾವ, ಓಲ್ಡ್ ಬುಕ್ಸ್ ಇರ್ತಾವ, ಓಲ್ಡ್ ಬುಕ್ಸ್ ಇರ್ತಾವ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, ಅದು ಕೂಡ ಪಠ್ಯ ಪುಸ್ತಕನೇ. ಭಾರತ ಸಂವಿಧಾನ, ಅದು ಪಠ್ಯ ಪುಸ್ತಕನೇ ಅಲ್ಲ, ಅದರಲ್ಲಿ ಕೂಡ ಕಂಟೆಂಟ್ ಇರ್ತದಲ್ಲ, ಅದು ಓಲ್ಡ್ ಪುಸ್ತಕ ಇರ್ತಾವ. ಅವ್ರು ಏನ್ ಕೇಳಿದಾರ, ಪ್ರಚಲಿತ ಒಂದು ವರ್ಡ್ ಕೇಳಿದಾರ ಅವ್ರು. ಹಾಗಾಗಿ ಇರುವುದರಿಂದ ಇದು ಕೂಡ ನೀವೇನ್ ಮಾಡ್ರಿ, ರಾಂಗ್ ಮಾಡ್ರಿ. ಇನ್ನು ಶಬ್ದಕೋಶ, ಶಬ್ದ ಡಿಕ್ಷನರಿ ಅಂತ ಕೇಳ್ತಾ ಇದ್ದಾರೆ. ಡಿಕ್ಷನರಿಯಲ್ಲಿ ಪ್ರಚಲಿತ ಘಟನೆಗಳು ಇರುವುದಿಲ್ಲ. ಡಿಕ್ಷನರಿ ಒಳಗೆ ಏನಿರ್ತದಪ್ಪ ಅಂತಂದ್ರ ವರ್ಡ್ ಮೀನಿಂಗ್ ಇರ್ತದ, ಶಬ್ದ ಭಂಡಾರ ಇಲ್ಲಿ ಇರ್ತದ. ನಾವು ಭಾಷೆಗಳನ್ನ ಕಲಿಬೇಕಿತ್ತಪ್ಪ ಅಂದ್ರ, ಇನ್ನಿತರ ಭಾಷೆಗಳನ್ನ, ಹಲವು ಭಾಷೆಗಳನ್ನ ಕಲಿಬೇಕಿತ್ತಂದ್ರ ನಮ್ಗೆ ಏನ್ ಬೇಕು, ರಿಚೆಸ್ಟ್ ವರ್ಲ್ಡ್ ವೆಕ್ಯಾಬ್ಯುಲರಿ ಬೇಕು, ಶ್ರೀಮಂತವಾದ ಪದ ಸಂಪತ್ತು ಬೇಕು ನಮ್ಗ. ಆ ಶ್ರೀಮಂತವಾದ ಪದ ಸಂಪತ್ತನ್ನ ನಾವು ತಿಳ್ಕೊಳ್ಳಿಕ್ಕೆ ಯೂಸ್ ಆಗೋದು ಪುಸ್ತಕ ಯಾವ್ದಪ್ಪ, ಶಬ್ದಕೋಶ ಅನ್ನುವಂಥದ್ದು. ಹಾಗಾಗಿ ಇದು ಬರಲ್ಲ. ಆನ್ಸರ್ ಯಾವ್ದಾಗುತ್ತ, ದಿನಪತ್ರಿಕೆಗಳು. ಈ ದಿನಪತ್ರಿಕೆಗಳಲ್ಲಿ ಏನಿರ್ತದಪ್ಪ ಅಂತಂದ್ರ ಕರೆಂಟ್ ಇವೆಂಟ್ಸ್ ಏನೇನ್ ನಡೀತಾ ಇದೆಯಲ್ಲ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇದರಲ್ಲಿ ಇರ್ತದ ದಿನಪತ್ರಿಕೆಗಳಲ್ಲಿ. ಜೊತೆಗೆ ಮತ್ತೇನಿರ್ತದಪ್ಪ ಅಂತಂದಾಗ ರಾಜಕೀಯ ವಿಷಯಗಳು ಇರ್ತಾವ, ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಕಷನ್ ಆಗಿರ್ತದ. ಸಂಸತ್ ಭವನದಲ್ಲಿ ಯಾವ ಮಸೂದೆ ಮಂಡನೆ ಮಾಡಿದ್ರು ಅದರ ಚರ್ಚೆಗಳಾಗಿರ್ತಿರ್ತಾವ. ಮತ್ತ ಯಾವ್ಯಾವ ಕಾಯ್ದೆಗಳನ್ನು ತರಕತ್ತಾರ, ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಆಡಳಿತಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಸರ್ಕಾರಗಳು ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಿರ್ತಾರ, ಅವೆಲ್ಲವೂ ಪೊಲಿಟಿಕಲ್ ಕಂಟೆಂಟ್ ಆಗಿರ್ತಾವ. ಅವು ಕೂಡ ದಿನಪತ್ರಿಕೆಯಲ್ಲಿ ಬಂದಿರ್ತಾವ. ಹಾಗಾಗಿ ಆನ್ಸರ್ ಯಾವ್ದಂದ್ರೆ ದಿನಪತ್ರಿಕೆಗಳು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಪ್ರಶ್ನೆ 8, ಸಮಾಜ ವಿಜ್ಞಾನ. ಇದು ಕೂಡ ಸೋಷಿಯಲ್ ಸೈನ್ಸ್ಗೆ ರಿಲೇಟೆಡ್ ಆಗಿದೆ ಮೆಥಡ್ಸ್. ಸಮಾಜ ವಿಜ್ಞಾನ ವಿಷಯವನ್ನ ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಲು ಮುಖ್ಯ ಕಾರಣ ಏನು? ಈ ನಾವು ಬಾಲ್ಯದಲ್ಲಿ ಸೋಷಿಯಲ್ ಸೈನ್ಸ್ ಅನ್ನು ಓದಿದೀವಿ. ಈ ಸೋಷಿಯಲ್ ಸೈನ್ಸ್ ಅನ್ನ ಪಠ್ಯಕ್ರಮದಲ್ಲಿ ಸೇರ್ಪಡಿಸಲು ಮುಖ್ಯ ಕಾರಣ ಏನಂತ ಕೇಳ್ತಾರೆ ಕ್ವಶನ್ಸ್. ಹಾಗೆ ಫಸ್ಟ್ ನೋಡೋಣ, ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸಲು. ಕೇವಲ ಅನ್ನೋದು ಏನಿರ್ತದಲ್ಲ ಅದನ್ನ ಫಸ್ಟ್ ಡಿಲೀಟ್ ಮಾಡ್ಬಿಡ್ಬೇಕು, ತಲೆಯೊಳಗೆ ಬಂದ್ಬಿಡೋಕೆ ನೋಡ್ರಿ, ಅವಾಗ ನಿಮ್ಗೆ ಟೈಮ್ ಸೇವ್ ಆಗುತ್ತಾ. ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು. ಇಲ್ಲಿ ನೋಡಲಿ, ಯಾವುದೇ ಕ್ವಶನ್ಸ್ ಅಲ್ಲಿ ಆಪ್ಷನ್ ತುಂಬಾ ಉದ್ದವಾಗಿದೆ ಅಂದ್ರ ಅದಕ್ಕೆ ರಿಲೇಟೆಡ್ ಇರ್ತದ, ಕನೆಕ್ಷನ್ ತಗೋತಿರ್ತದ, ಅದನ್ನು ಕೂಡ ನೀವು ಫೈಂಡ್ ಔಟ್ ಮಾಡ್ಬೇಕು. ಇನ್ನು 2ನೇ 3 ಆಪ್ಷನ್ಸ್ ಯಾವ್ದು ಬರ್ತದಪ್ಪ ಅಂತಂದ್ರ ಐತಿಹಾಸಿಕ ವರ್ಷಗಳನ್ನ ಕಂಠಪಾಠ ಮಾಡಲು ಅಷ್ಟೇ ಇಲ್ಲಿ ಫೋಕಸ್ ಮಾಡ್ತಾ ಇದಾರೆ. ಕಂಠಪಾಠ ಮಾಡ್ಲಿಕ್ಕೆ ಅದು ಯೂಸ್ ಆಗಲ್ಲ, ಕಂಠಪಾಠ ಮಾಡ್ಲಿಕ್ಕೆ ಅದು ಯೂಸ್ ಆಗಲ್ಲ. ಆದ್ರೆ ಬರೀ ಕಂಠಪಾಠ ಮಾಡೋಲ್ಲ ಅಂತ ಅಷ್ಟೇ ಅಂತ ಆಗಲ್ಲ. ಬರೀ ಇತಿಹಾಸವನ್ನ ಒಳಗೊಂಡಿರುವುದಿಲ್ಲ. ಸೋಷಿಯಲ್ ಸೈನ್ಸ್ ಅಲ್ಲಿ ಇತಿಹಾಸವನ್ನ ಒಳಗೊಂಡಿರುವುದಿಲ್ಲ. ಈ ಸೋಷಿಯಲ್ ಸೈನ್ಸ್ ಅಲ್ಲಿ ಏನೇನ್ ಇರ್ತದ ನಿಮ್ಗೆ ಗೊತ್ತಿರಬೇಕು. ಎಕನಾಮಿಕ್ಸ್ ಇರ್ತದ, ಹಿಸ್ಟ್ರಿ ಇರ್ತದ, ಜಾಗ್ರಫಿ ಇರ್ತದಲ್ಲಿ, ವ್ಯಾವಹಾರಿಕ ವಿಜ್ಞಾನ ಇರ್ತದ, ಮತ್ತ ಎಲ್ಲಾ ಸಬ್ಜೆಕ್ಟ್ ಅನ್ನ ಒಳಗೊಂಡ್ರ ಸಮಾಜ ವಿಜ್ಞಾನ. ಹಾಗಾಗಿ ಇದು ಐತಿಹಾಸಿಕ ವರ್ಷಗಳನ್ನು ಕಂಠಪಾಠ ಮಾಡಲು ಇದು ಬರಲ್ಲ. ಇನ್ನು ರಾಜಕೀಯ ಮತ್ತು ನಾಯಕರ ಬಗ್ಗೆ ತಿಳಿಯಲು ನೋಡ್ಲಿ, ಸೋಷಿಯಲ್ ಸೈನ್ಸ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತದ ಮತ್ತು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಇರ್ತದಲ್ಲಿ, ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ ಅದು ಕೂಡ ಒಳಗೊಂಡಿರ್ತದ. ಬರೇ ಅದನ್ನ ಅಷ್ಟೇ ಹೇಳೋದಿಲ್ಲ, ಅದು ರಾಜಕೀಯ ನಾಯಕರ ಬಗ್ಗೆ ಅಷ್ಟೇ ತಿಳಿಯಲು ಮಾತ್ರ ಮತ್ತು ಕೇವಲ ಅಂತ ವರ್ಡ್ಸ್ ಬರ್ತಾವಲ್ಲಿ, ಮೊದಲು ನೀವು ಅದನ್ನ ಡಿಲೀಟ್ ಮಾಡ್ಬಿಡ್ಬೇಕು. ಹಾಗೆ ಆನ್ಸರ್ ಯಾವ್ದಾಗತ್ತೆ ಇಲ್ಲಿ, ಬಿ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆ, ಉತ್ತಮ ನಾಗರಿಕ, ಒಳ್ಳೆಯ ವ್ಯಕ್ತಿತ್ವ ಇರುವಂತ ನಾಗರಿಕನಾಗಿ ನಿರ್ಮಾಣ ಮಾಡುದು. ನಮ್ಮ ಸಂವಿಧಾನನೂ ಅದನ್ನೇ ಹೇಳ್ತದ, ನಮ್ಮ ಶಿಕ್ಷಣ ವ್ಯವಸ್ಥೆನೂ ಅದನ್ನೇ ಹೇಳ್ತದ. ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದೇ ಮಕ್ಕಳದ. ಇಂದಿನ ಮಕ್ಕಳೇ ನಾಳಿನ ಪ್ರಜ್ಞಾವಂತ ನಾಗರಿಕ. ಮಕ್ಕಳಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆಯನ್ನು ಬೆಳೆಸೋದಾಗಿರ್ತದೆ. ಯಾವ್ದಾ? ಯಾಕಂದ್ರೆ ಶಿಕ್ಷಣದಲ್ಲಿ ಪಠ್ಯಕ್ರಮ ಬರ್ತದ, ಈ ಪಠ್ಯಕ್ರಮದಲ್ಲಿ ವಿವಿಧ ರೀತಿಯಾದಂತ ವಿಷಯಗಳು ಬರ್ತಾವ. ಹಾಗೆ ಶಿಕ್ಷಣದ ಉದ್ದೇಶ ಏನಂತಂದ್ರೆ ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ನಿರ್ಮಾಣ ಮಾಡೋದು, ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು. ಆ ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಪಠ್ಯಕ್ರಮದಲ್ಲಿ ಸಂರಚನೆ ಮಾಡಿರ್ತದ, ಅಲ್ಲಿ ವಿಷಯವನ್ನ ಒಡೆದು ಹಾಕಿರ್ತಾರ.
ಹಾಗಾಗಿ ಉತ್ತಮ ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವುದು. ಯಾಕಂದ್ರೆ ಮಾನವ ಸಂಘಜೀವಿ, ಅವನು ಸಮಾಜದಲ್ಲಿ ಉತ್ತಮವಾಗಿ ಜನರ ಜೊತೆ ಬೆರೆಯುತ್ತಾ ಜೀವನವನ್ನು ನಡೆಸಬೇಕಾಗತ್ತೆ. ಶಾಂತಿಯುತವಾಗಿ, ಅಹಿಂಸೆಯುತವಾಗಿ, ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಬೇಕಾಗತ್ತೆ. ಹಾಗಾಗಿ ತಾನೂ ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು, ಎಲ್ಲರಿಗೂ ಗೌರವ ಕೊಡಬೇಕು. ಹಾಗಾಗಿ ನಾವು ನಮ್ಮವರೆಂಬ ಭಾವನೆಯಿಂದ ಬದುಕುವಂಥದ್ದು ಐಕ್ಯತೆ ಮನೋಭಾವನೆ, ಸಹೋದರತ್ವ ಮನೋಭಾವನೆ, ಭಾತೃತ್ವ ಮನೋಭಾವನೆ, ಸಮಗ್ರತೆ, ನ್ಯಾಯ, ಸಮಾನತೆ, ಸ್ವತಂತ್ರ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಇವೆಲ್ಲವನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಜೀವನವನ್ನು ನಡೆಸಬೇಕು. ಸಮಾಜದಲ್ಲಿ ವ್ಯವಸ್ಥಿತವಾದ ಜೀವನ ನಡೆಸಬೇಕಿತ್ತಪ್ಪ ಅಂದ್ರೆ ನಮ್ಗೆ ಸಾಮಾಜಿಕ ಮೌಲ್ಯಗಳು ಬೇಕು, ಸಹಕಾರ ಬೇಕು, ಸಹಬಾಳ್ವೆ ಬೇಕು, ಶಾಂತಿ ಬೇಕು, ಪ್ರೀತಿ ಬೇಕು, ಸಹಭಾಗಿತ್ವ ಬೇಕು, ಸೋದರ ವಾತ್ಸಲ್ಯ ಬೇಕು, ಸಂಸ್ಕೃತಿ ಬೇಕು, ಆಚಾರ ವಿಚಾರ ನಡೆ ನುಡಿ ಇವೆಲ್ಲವೂ ಬೇಕು. ಇವೆಲ್ಲವೂ ಎಲ್ಲಿರ್ತದೆ? ಸಾಮಾಜಿಕ ಮೌಲ್ಯಗಳಲ್ಲಿ ಇರ್ತದೆ. ಪಠ್ಯ ಪುಸ್ತಕ ಕಂಟೆಂಟ್ ಇದೇ ಒಳಗೊಂಡಿರ್ತದ. ಶಿಕ್ಷಣದ ಕಂಟೆಂಟ್, ಶಿಕ್ಷಣದ ಉದ್ದೇಶನೂ ಕೂಡ ಇದೆ. ಶಿಕ್ಷಣ ಉದ್ದೇಶನೂ ಕೂಡ ಏನಿದೆ ಅಂದ್ರೆ ವಿದ್ಯಾರ್ಥಿಗಳು ಉತ್ತಮ ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವುದು. ಸಮಾಜದಲ್ಲಿ ಒಳ್ಳೆಯ ರೀತಿ ಪ್ರಜೆಯನ್ನ ನಿರ್ಮಾಣ ಮಾಡೋದೇ ಶಿಕ್ಷಣದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಏನ್ ಕೇಳಿರೋರು ಸಮಾಜ ವಿಜ್ಞಾನ ಅಂತ ಕೇಳಿದಾರ. ಅದಕ್ಕೋಸ್ಕರ ಈ 1ನೇ ಕ್ಲಾಸಿಂದ ಹಿಡಿದು 10th ವರೆಗೆ ಎಲ್ಲಾ ಸಬ್ಜೆಕ್ಟ್ ಅನ್ನ ಕೊಡ್ತಾರೆ ನಿಮ್ಗ. ಅಲ್ಲಿ ಮಗು ಎಲ್ಲಾ ಸಬ್ಜೆಕ್ಟ್ ಕಲಿಬೇಕು ನೋಡು. ಕನ್ನಡನು ಕಲಿಬೇಕು, ಇಂಗ್ಲಿಷ್ನು ಕಲಿಬೇಕು, ಹಿಂದಿನೂ ಕಲಿತಾರ. ಅದರಲ್ಲಿ ಈಗ ದ್ವಿಭಾಷಾ ನೀತಿ ಅಂತ ತರಕತ್ತಾರ ಕರ್ನಾಟಕದಲ್ಲಿ, ಆ ಮಾತು ಬೇರೆ. ಹಾಗಾಗಿ ಇಲ್ಲಿ ಮಗು ಆದ ನಂತರ ಮತ್ತೆ ಏನ್ ಮಾಡ್ದ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಲಿಬೇಕು, ಪೊಲಿಟಿನು ಕಲಿಬೇಕು, ಹಿಸ್ಟ್ರಿನು ಕಲಿಬೇಕಲ್ಲಿ, ಎಕನಾಮಿಕ್ಸ್ ಅನ್ನು ಕಲಿಬೇಕು, ಎಲ್ಲಾ ವಿಷಯಗಳನ್ನು ಕಲಿಸ್ತಾರಲ್ಲಿ. ಯಾಕಂದ್ರೆ ಮಗುವಿಗೆ ಎಲ್ಲಾ ವಿಷಯ ಜ್ಞಾನ ಬೇಕು ಪ್ರಾರಂಭದಲ್ಲಿ. ಹಾಗಾಗಿ ಆನ್ಸರ್ ಯಾವ್ದಾಗುತ್ತ? ಬಿ ಆಪ್ಷನ್ಸ್ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ಸ್ 9ನೇ ಕ್ವಶನ್ಸ್. ಇದು ಸೈನ್ಸ್ ಮೆಥಡ್ಗೆ ಬಂತು ನೋಡ್ರಿ, ಸೈನ್ಸ್ ಮೆಥಡಾಲಜಿಗೆ ಬಂತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ವಿಜ್ಞಾನ ಬೋಧನೆಯಲ್ಲಿ ಮಾಡಿ ಕಲಿ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಬಂದಾಗ ಇಲ್ಲಿ ಏನ್ ಬಂತು? ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಬಂತು ನೋಡ್ರಿ. ಆಕ್ಟಿವ್ ಅನ್ನೋದು ಬೇಕಿಲ್ಲ. ಮಾಡಿ ಕಲಿ ತತ್ವಕ್ಕೆ ಅತ್ಯಂತ ಸೂಕ್ತವಾದ ಮತ್ತು ಅತ್ಯಗತ್ಯವಾದ ಪದ್ಧತಿ ಯಾವುದಂತ ಕೇಳಿದಾರೆ. ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರ ಮಾಡಿ ಕಲಿ ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ಪ್ರಾಕ್ಟಿಕಲ್ ಇದೆ, ಒಂದು ಕಲಿಕೆನೂ ಇದೆ, ಇನ್ನೊಂದೇನಿದೆ? ರಿಸರ್ಚ್ ಇದೆ. ಕಲಿಯುತ್ತಾ ರಿಸರ್ಚ್ ಮಾಡ್ತಾ ಹೋಗೋದಿಲ್ಲ. ಮಾಡಿ ಕಲಿ, ರಿಸರ್ಚ್ ಮಾಡಿ ಕಲಿಯುವುದು, ರಿಸರ್ಚ್ ಮಾಡಿ ಕಲಿಯುವುದು ಅನ್ನುವಂಥದ್ದು ಅಂದ್ರೆ ಆಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗ್ ಇದೆ, ಪ್ರಾಕ್ಟಿಕಲ್ ಲರ್ನಿಂಗ್ ಇದೆ ಇಲ್ಲಿ. ಹಾಗಾಗಿ ಮಾಡುತ್ತಾ ಕಲಿ ಅಂತ ಬಂದಾಗ ಆಕ್ಟಿವಿಟಿ ಇದೆ ಅಂದ್ರೆ ಇಲ್ಲಿ ಉಪನ್ಯಾಸ ಪದ್ಧತಿ ಬರಲ್ಲ. ಇದು ಏಕಮುಖ ಪದ್ಧತಿ. ಮಗುವಿಗೆ ಸ್ವತಂತ್ರ ಇರುವುದಿಲ್ಲ. ಇಲ್ಲಿ ಕಲಿಯುವವನಿಗೆ ಸ್ವತಂತ್ರ ಇರುವುದಿಲ್ಲ, ಕಲಿಸುವವನಿಗೆ ಮಾತ್ರ ಸ್ವತಂತ್ರ ಇರ್ತದೆ. ಕಲಿಯುವ ಏನ್ ಹೇಳ್ಬೇಕು ಅದನ್ನಷ್ಟೇ ಕೇಳ್ಬೇಕು ನಾವು ಕುತ್ಕೊಂಡು ಸೈಲೆಂಟ್ ಆಗಿ. ಇದು ಬರಲ್ಲ. ಇದು ಮಾಡಿ ಕಲಿ ಅಂತಂದಾಗ ಇಲ್ಲಿ ಲಿಬರ್ಟಿ ಕೊಟ್ಟಿರ್ತದೆ, ಕಲಿಯುವವನಿಗೆ ಲಿಬರ್ಟಿ ಕೊಟ್ಟಿರ್ತಲ್ಲ. ಇದು ಕ್ರಿಯೇಟಿವಿಟಿಗೆ ತುಂಬಾ ಹೆಲ್ಪ್ ಆಗ್ತದೆ. ಇದು ವಿದ್ಯಾರ್ಥಿಗಳಿಗೆ ಸ್ವತಂತ್ರವನ್ನು ಕೊಟ್ಟಿರ್ತಾರೆ ಮಾಡಿ ಕಲಿ ತತ್ವಕ್ಕೆ ಅನ್ನುವಂಥದ್ದು. ಇದು ಬರಲ್ಲ. ಇನ್ನು ಐತಿಹಾಸಿಕ ಪದ್ಧತಿ ಅಂದಾಗ ನೀವು ಮೊದಲು ಡಿಲೀಟ್ ಮಾಡ್ಬೇಕು. ಯಾಕಂದ್ರೆ ಇದು ಹೇಳ್ತಾ ಇರೋದು ವಿಜ್ಞಾನ ಬೋಧನೆಯಲ್ಲಿ ಹೇಳಕತ್ತಾರ ಅವರು. ಹಾಗಾಗಿ ಇಲ್ಲಿ ಐತಿಹಾಸಿಕ ಬಂದೈತಂದ್ರೆ ಹಿಸ್ಟ್ರಿ ಬಂದಿದೆ ಇಲ್ಲಿ, ಇದು ಮೊದಲು ಡಿಲೀಟ್ ಮಾಡ್ಬೇಕು ಫಸ್ಟ್. ಇನ್ನು ಪಠ್ಯ ಪುಸ್ತಕ ಪದ್ಧತಿ ಅಂತ ಬರ್ತದಲ್ಲಿ ಟೆಕ್ಸ್ಟ್ ಬುಕ್ ಮೆಥಡ್ಸ್ ಅಂತ ಬರ್ತದ. ಯಾವಾಗ್ಲೂ ಹೈಯೆಸ್ಟ್ ಟೆಕ್ಸ್ಟ್ ಬುಕ್ ಮೆಥಡ್ ಅನ್ನ ಯೂಸ್ ಆಗೋದು ಇಲ್ಲಪ್ಪ ಅಂತಂದ್ರೆ ಈ ಲಾಂಗ್ವೇಜ್ ಟೀಚ್ ಮಾಡುವ ಹೊತ್ನಾಗ ಅಲ್ಲಿ ಏನ್ ಬರ್ತದ? ಹೈಯೆಸ್ಟ್ ಯೂಸ್ ಆಗೋದು ಯಾವ್ದಾದ್ರೆ ಟೆಕ್ಸ್ಟ್ ಬುಕ್ ಮೆಥಡ್ ಯೂಸ್ ಆಗುತ್ತೆ. ಇದು ಕೂಡ ಡಿಲೀಟ್ ಮಾಡಬೇಕು. ಬರಲ್ಲ, ಅದು ಉಪನ್ಯಾಸ ಬರಲ್ಲ, ಟೆಕ್ಸ್ಟ್ ಬುಕ್ ಪದ್ಧತಿ ಬರಲ್ಲ, ಐತಿಹಾಸಿಕ ಪದ್ಧತಿ ಬರಲ್ಲ. ಈಗ ಬರ್ತಾ ಇರೋದು ಏನಪ್ಪಾ ಅಂದ್ರ ಪ್ರಯೋಗಾಲಯ ಪದ್ಧತಿ, ಲ್ಯಾಬೊರೇಟರಿ ಅಂತ ಬರ್ತದ, ಲ್ಯಾಬೊರೇಟರಿ ಕಂಟೆಂಟ್ ಬರ್ತದ. ಅಂದ್ರ ಈ ಪ್ರಯೋಗಾಲಯ ಪದ್ಧತಿ ರಿಸರ್ಚ್ ಮಾಡ್ಬೇಕಾದ್ರ ಮಾಡಬೇಕು, ರಿಸರ್ಚ್ ಮಾಡ್ಬೇಕಾಗತ್ತ. ಆ ರಿಸರ್ಚ್ ಅಲ್ಲಿ ಫಲಿತಾಂಶ ಬರ್ತದ.
ಫಲಿತಾಂಶದಿಂದ ಒಂದ್ ಏನಾದ್ರು ಇನ್ನೋವೇಶನ್ ಕಂಡಿಡ್ ಬಿಡ್ತಾನ, ಅಂದ್ರ ಡೂಯಿಂಗ್ ಮಾಡಿರ್ತಾರಲ್ಲ, ಇನ್ನೋವೇಶನ್ ಮಾಡಿರ್ತಾರಲ್ಲ, ಆಮೇಲೆ ಫಲಿತಾಂಶದಿಂದ ಹೊಸದನ್ನ ಕಂಡಿಡ್ ಬಿಡ್ತಾನ ಅಲ್ಲಿ. ಈಗ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಅನ್ನ ಕಂಡುಹಿಡಿಬೇಕಾದ್ರೆ ಅವನು ಇನ್ನೋವೇಶನ್ ಮಾಡ್ತಾನ, ಡೂಯಿಂಗ್ ಇನ್ನೋವೇಶನ್ ಮಾಡ್ತಾನ. ಇನ್ನೋವೇಶನ್ ಮಾಡಿದಾಗ ಯಾವ ತಂತಿಯನ್ನು ಬಳಸಿದ್ರ ಬಲ್ಬ್ ಹತ್ತಿಕೊಳ್ತದ ಅಂತಂದು ಕಂಡಿಡ್ದ ಅವನು. ಅದು ಕಲಿಕೆ ಆಯ್ತು, ಅವನಿಗೆ ಕಲಿಕೆ ಆಯ್ತು. ಈ ಮಾಡುತ್ತ ಕಲಿ ಅನ್ನೋದು ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಈ ಸೈಕಲ್ ಹೊಡಿಬೇಕಾದ್ರ, ಬೈಕ್ ಹೊಡಿಬೇಕಾದ್ರ ಸೈಕಲ್ ಹೆಂಗ್ ಬಿಡಬೇಕು, ಬೈಕ್ ಹೆಂಗ್ ಬಿಡಬೇಕಂತಂದ್ ಬರೀ ಓದಿದ್ರ ಬೈಕ್ ಹೊಡಿಲಿಕ್ ಬರಲ್ಲ. ಬೈಕಿಗೆ 4 ಗೇರ್ಗಳು ಇರ್ತಾವ, ಒಂದು ಹಾರ್ನ್ ಹೊಡಿಲಿಕ್ಕೆ ಒಂದು ಬಟನ್ ಇರ್ತದ, 2 ಚಕ್ರಗಳು ಇರ್ತಾವ, ಪೆಟ್ರೋಲ್ ಹಾಕ್ಬೇಕು. ಹಿಂಗ್ ಓದಿದ್ರಪ್ಪ ಅಂತಂದ್ರ ಬೈಕ್ ಬಿಡ್ಲಿಕ್ ಆಗತ್ತಾ? ಸೈಕಲ್ ಹೊಡಿಲಿಕ್ಕೆ ಆಗತ್ತಾ? ಇಲ್ಲ. ಅಲ್ಲಿ ಡೂಯಿಂಗ್ ಬೇಕು. ಯಾವ ಬೈಕಲ್ಲಿ ಎಷ್ಟು ಗೇರ್ಗಳು ಇರ್ತಾವ, ಬ್ರೇಕ್ ಯಾವ ಮುಂದಿನ ಬ್ರೇಕ್ ಹಾಕಿರ ನಿಲ್ಲುತ್ತಾ, ಹಿಂದಿನ ಬ್ರೇಕ್ ಹಾಕಿದ್ರೆ ನಿಲ್ಲುತ್ತಾ ಅಂತಂದ್ರೆ ನೀವು ಡೂಯಿಂಗ್ ಪ್ರಾಕ್ಟಿಕಲ್ ಮಾಡ್ಬೇಕು. ಅದನ್ನ ಪ್ರಾಕ್ಟಿಕಲ್ ಮಾಡಿದಾಗ ಈ ಬೈಕ್ ಚೆವಿ ಇಲ್ಲಿ ಹಾಕ್ಬೇಕು. ಕೆಲವು ಬೈಕ್ ಚೆವಿಗಳು ಸೈಡ್ ಇರ್ತದ, ಕೆಲವು ಬೈಕ್ ಚೆವಿಗಳು ತಲೆ ಮೇಲೆ ಇರ್ತದ. ಕೆಲವು ಜನ ಏನ್ ಮಾಡ್ತಾರ, ಎಲ್ಲಾ ಬೈಕ್ಗಳು ಚೆವಿ ಹಂಗೆ ಇರ್ತದ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಅವೆಂಜರ್ ಬೈಕ್ ಬಂದಾಗ ಇವು ಸೈಡ್ ಇರ್ತದ ಚೆವಿ. ಅವ್ರೇನ್ ಮಾಡ್ತಾರ, ತಲೆ ಮೇಲನೆ ಹೆಡ್ಲೈಟ್ ಭಾಗದಲ್ಲಿನೇ ಈ ಚೆವಿ ಎಲ್ಲೈತೆ ಅಂತ ಅಲ್ಲೇ ಹುಡುಕಾಡ್ತಾರ. ಯಾಕಂದ್ರ ಗೊತ್ತಿಲ್ಲ ಅವರಿಗೆ. ಆ ಬೈಕ್ ಒಂದ್ಸರಿ ಮುಟ್ಟಿದಾಗ, ಒಂದ್ಸರಿ ಬೈಕ್ ಚೆವಿ ತಗೊಂಡು ಅಲ್ಲಿ ಚೆವಿ ಹಾಕಿ ಬೈಕ್ ರೈಡ್ ಮಾಡಿದಾಗ ಅದ್ರ ಗೊತ್ತಾಗುತ್ತೆ. ಡೂಯಿಂಗ್ ವರ್ಕ್ ಮಾಡ್ಬೇಕು, ಆಕ್ಟಿವ್ ಆಗ್ಬೇಕಲ್ಲ ನೀವು, ಆ ಬೈಕಲ್ಲಿ ಓಡಾಡ್ಬೇಕಲ್ಲ, ಪ್ರಾಕ್ಟಿಕಲ್ ಆದಾಗನ ಗೊತ್ತಾಗುತ್ತೆ. ಹಾಗೇನೆ ಕೆಲವಿಷ್ಟು ವಿಷಯ ವಸ್ತುವನ್ನು ತಿಳ್ಕೊಬೇಕಿತ್ತು. ಅದರಲ್ಲಿ ವಿಶೇಷವಾಗಿ ಸೈನ್ಸ್ ಅಲ್ಲಿ ನಾವು ತಿಳ್ಕೊಬೇಕಿತ್ತಪ್ಪ ಅಂತಂದ್ರೆ ಡೂಯಿಂಗ್ ಮಾಡ್ಬೇಕು. ಫಸ್ಟ್ ಮಾಡಿದಾಗ ರಿಸಲ್ಟ್ ಏನಂದ್ ಗೊತ್ತಾಗತ್ತೆ, ಅದನ್ನ ರಿಸರ್ಚ್ ಮಾಡ್ಲಾರ್ದೆ ಡೂಯಿಂಗ್ ಮಾಡ್ಲಿಲ್ಲ ಅಂದ್ರೆ ಕಲಿಕೆ ಆಗಲ್ಲ, ಕಲಿಕೆ ಅನ್ನೋದು ಆಗೋದಿಲ್ಲ ಅನ್ನೋದನ್ನ ನೀವಿಲ್ಲಿ ಅರ್ಥ ಮಾಡ್ಕೊಡ್ರಿ. ಕ್ಲಿಯರ್ ಅಲ್ಲ? ಸೊ ಈ ಪಾಯಿಂಟ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಕೆಲವು ಸಂದರ್ಭದಲ್ಲಿ ನಿಂಬೆಹಣ್ಣನ್ನು ಬಳಸಿ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ, ಈ ಪಾತ್ರೆಗಳನ್ನ ತೊಳಿತಾ ಬರ್ತಿರ್ತಾರ ಕ್ಲೀನ್ ಆಗಲಿ ಅಂತಂದು. ಹುಂಚೆಹಣ್ಣು ಬಳಸಿ, ನಿಂಬೆಹಣ್ಣು ಬಳಸಿ ಈ ತಾಂಬೂರದ್ದು ಅವೆಲ್ಲವನ್ನ ತೊಳಿತಾ ಬರ್ತಾರೆ. ಅದು ಕೂಡ ಸೈನ್ಸ್ ಕಂಟೆಂಟ್. ಈ ಆಮ್ಲ ಇರ್ತದಲ್ಲ, ಆಮ್ಲ ಇರೋದ್ರಿಂದ ಏನೋ ಆಮ್ಲ ಹೊಡೆದಕ್ಕೆ ಅವು ಏನಾಗತ್ತಪ್ಪ ಕ್ಲೀನ್ ಆಗ್ತಾವ ಅಂತಂದು. ಸೊ ಅದು ಕೂಡ ಅಡಿಗೆ ಮನೆಯಲ್ಲಿ ಸೈನ್ಸ್ ಇದೆ, ಅಡಿಗೆ ಮನೆಯಲ್ಲಿ ಕೂಡ ಸೈನ್ಸ್ ಐತಿ. ಈಗ ಉಪ್ಪು ಖಾರ ಆಗೈತೆ ಇಲ್ಲ ಅಂತಂದು ಅಲ್ಲಿ ಮಾಡ್ಬೇಕು. ಫಸ್ಟ್ ಅಡಿಗೆ ಮಾಡ್ಬೇಕಾರೆ ಅಡಿಗೆ ಹೆಂಗಾಗೈತೆ ಅಂತಂದ್ರೆ ರಿಸಲ್ಟ್ ಕೊಡ್ಬೇಕಲ್ಲ. ಅವ್ನು ಅಡಿಗೆ ಭಾರಿ ಮಾಡ್ತಾನ ಅಡಿಗೆ ಅಂದಾಗ ಪಾಕಶಾಲೆ, ಅದು ಕೂಡ ಅಡಿಗೆ ಮನೆ. ಅಡಿಗೆ ಭಾರಿ ಮಾಡ್ತಾನಪ್ಪ ಅಂತಂದಾಗ ಅವ್ನು ಡೂಯಿಂಗ್ ಮಾಡಿದಲ್ಲ, ಆಕ್ಟಿವಿಟಿ ಆಗೈತಲ್ಲ, ಆಕ್ಟಿವಿಟಿ ಆದಾಗ ಅವ್ನು ಕಲಿಕೆ ಆಗಿದೆ. ಚಿಕನ್ ಹೆಂಗ್ ಮಾಡ್ಬೇಕು, ಮಟನ್ ಹೆಂಗ್ ಮಾಡ್ಬೇಕು, ಈ ರೀತಿಯಾದಂತ ವಿವಿಧ ರೀತಿಯಾದಂತ ಪದಾರ್ಥಗಳನ್ನ ಹೆಂಗ್ ಮಾಡ್ಬೇಕಂದಾಗ ಅವರು ಪ್ರಾಕ್ಟಿಕಲ್ ಮಾಡಿದಾಗನ ಅಲ್ಲಿ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಕೆ ಆಗ್ತತಿ. ಹಾಗಾಗಿ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪ್ರಯೋಗಾಲಯ ಪದ್ಧತಿ. ಸೈನ್ಸ್ ಅಲ್ಲಿ ತುಂಬಾ ಸೈಂಟಿಫಿಕ್ ಆದಂತ ಒಂದು ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂಥದ್ದು, ಮಾಡಿ ಕಲಿ ಎನ್ನುವಂಥದ್ದು ಏನಪ್ಪಾ ಅಂತಂದ್ರ ಇದು ಪ್ರಯೋಗಾಲಯ ಪದ್ಧತಿಗೆ ಲಿಂಕ್ ತಗೊಳ್ತದ. ಹಾಗೆ ಇದು ಕೂಡ ನಿಮ್ಗ ನೆನಪಿರ್ಲಿ ನೋಡಿ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ತಾರ್ಕಿಕ ಚಿಂತನೆಯನ್ನು ಬೆಳೆಸುವ ಮುಖ್ಯ ಉದ್ದೇಶ ಹೊಂದಿರುವ ವಿಧಾನ ಯಾವುದಂತ ಕೇಳ್ಯಾರ ನೋಡಿ. ಫಸ್ಟ್ ಒಂದು ವೈಜ್ಞಾನಿಕ ಮನೋಭಾವನೆ ಇದೆ, ಸೈಂಟಿಫಿಕ್ ಥಿಂಕಿಂಗ್ ಇದೆ, ಮನೋಭಾವ ಇದೆ, ವೈಜ್ಞಾನಿಕ ಮನೋಭಾವ ಮತ್ತು ತಾರ್ಕಿಕ ಚಿಂತನೆ ಜುಡಿಷಿಯಲ್ ಥಿಂಕಿಂಗ್. ಈ ತಾರ್ಕಿಕ ಚಿಂತನೆ ಇದೆ. ಹಾಗಾಗಿ ಇವೆರಡನ್ನ ಉಂಟು ಮಾಡುವಂತ ವಿಧಾನ ಯಾವ್ದಂತ ಕೇಳಿದರು. ವಿಧಾನ ಮೆಥಡ್ಸ್ ಯಾವ್ದಂತ ಕೇಳಿದರು. ಆನ್ಸರ್ ಯಾವ್ದಪ್ಪ ಅಂದ್ರ ಕಂಠಪಾಠ ನೋ. ಇಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಬರಲ್ಲ, ಜುಡಿಷಿಯಲ್ ಥಿಂಕಿಂಗ್ ಬರಲ್ಲ, ಸೈಂಟಿಫಿಕ್ ಥಿಂಕಿಂಗ್ ಬರಲ್ಲ. ಇರುದಿದ್ದಂಗನೆ ಹೇಳ್ಬೇಕು. ಕಪ್ಪೆ ಕರ ತುಪ್ಪ ಜರಿ ಇವು ಬೈಪಟ್ ಹೊಡೆದಿದ್ದಲ್ಲ, ಅಲ್ಲಿ ಸೈಂಟಿಫಿಕ್ ಅನ್ನೋದು ಇಲ್ಲ. ಹಾಗೆ ಇದು ರಾಂಗ್, ಇದು ಬರಲ್ಲ. ಇನ್ನು ನೆಕ್ಸ್ಟ್ ಉಪನ್ಯಾಸ ವಿಧಾನ ಇಲ್ಲ. ಉಪನ್ಯಾಸ ಮಾಡಿ ಹೋಗ್ಬಿಡ್ತಾರ ಅವರು. ಏನು ತಾವು ತಿಳ್ಕೊಂಡಿರ್ತಾರಲ್ಲ
ಅದನ್ನ ಹೇಳಿ ಹೋಗ್ಬಿಡ್ತಾರ. ಮಕ್ಕಳಲ್ಲಿ ತಾರ್ಕಿಕ ಚಿಂತನೆಯನ್ನ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವಂತದ್ದು ಕಂಟೆಂಟ್ ಅದ್ರಲ್ಲಿ ಅವ್ರಿಗೆ ಏನ್ ತಿಳಿದಿರ್ತದೋ ಅದನ್ನ ಹೇಳಿ ಹೋಗ್ಬಿಡ್ತಾರ. ಇದು ಬರಲ್ಲ. ಕಥನ ವಿಧಾನ ಅಂತಂದ ಒಂದು ಕಥೆ ಇರ್ತದ, ಕಥೆಗೆ ಬಡ 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 ಹೇಳ್ಕೊಂತ ಹೋಗ್ಬಿಡ್ತಾರ. ಆಸಕ್ತಿನ ಬೆಳೆಸ್ತಾರ, ಮಕ್ಕಳಲ್ಲಿ ಕಲಿಕಾ ಆಸಕ್ತಿನ ಬೆಳೆಸ್ತಾರೆ ಇದನ್ನ ಕಥನ ವಿಧಾನದಲ್ಲಿ. ಮಕ್ಕಳು ಮೋಟಿವೇಶನ್ಗೆ ಒಳಗಾಗ್ತಾವ, ಇಂಟ್ರೆಸ್ಟ್ ಬರ್ತದ, ಅವಧಾನ ಕೊಡ್ತಾರ. ಆದ್ರೆ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಯಾವುದು ಸತ್ಯ ಯಾವುದು ಮೂಢನಂಬಿಕೆ ಯಾವುದು ಮೂಢನಂಬಿಕೆ ಅಲ್ಲ ಅಂತ ಈ ರೀತಿಯಾದಂತ ಮನೋಭಾವನೆ ಈ ಕಥನ ವಿಧಾನದಿಂದ ಬರಲ್ಲ. ಓದಿನಲ್ಲಿ ಕಲಿಕೆಯಲ್ಲಿ ಆಸಕ್ತಿಯನ್ನ ಮೂಡಬಹುದು, ಅವಧಾನ ಕ್ರಿಯೇಟ್ ಆಗ್ಬೋದು. ಆದ್ರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕಿದ್ರೆ ಇದರಲ್ಲಿ ಯಾವುದಂತಂದಾಗ ಸಮಸ್ಯೆ ಪರಿಹಾರ ಪದ್ಧತಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಒಂದು ಸಮಸ್ಯೆ ಇದೆ ಅಂದ್ರ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಿತ್ತಪ್ಪ ಅಂತಂದ್ರ ಸೂಕ್ತವಾಗಿ ಪರಿಹಾರ ಮಾಡಬೇಕು, ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಬೇಕಿತ್ತಂದ್ರ ನಮ್ಗ ಸೈನ್ಸ್ ಬೇಕು. ನಮಗೇನ್ ಬೇಕು? ಸೈನ್ಸ್ ಬೇಕು. ಜೊತೆಗೇನೆ ಇಲ್ಲಿ ಮುಖ್ಯವಾದಂತ ಅಂಶ ತಾರ್ಕಿಕ ಚಿಂತನೆ. ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಅವನ ಚಿಂತನೆ ಸ್ಟಾರ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಮನೆಗೆ ಒಂದು ಬೀಗ ಹಾಕಿದ್ವಿ, ಎಲ್ಲೇ ಹೋದಲ್ಲೇ ಒಂದು ಕೀ ಕಳ್ಕೊಂಡ್ಬಿಟ್ವಿ. ಕೀ ಕಳ್ಕೊಂಡಾಗ ಸಾಯಂಕಾಲ ಆಯ್ತು, ಮನೆಗೆ ಬಂದ್ವಿ, ಕೀಯನ್ನ ಜೇಬಲ್ಲಿ ಹುಡುಕಾಡ್ತಾ ಇದೀವಿ, ಸಿಗ್ತಾ ಇಲ್ಲ. ಕೀ ಸಿಗಾಕತ್ತಿಲ್ಲ. ಅವಾಗ ಏನ್ ಮಾಡ್ತೀವಪ್ಪ ಅಂದ್ರ ತಾರ್ಕಿಕ ಚಿಂತನೆ, ಇದನ್ನ ಹೆಂಗ ತೆಗಿಬೇಕು ಚಿಂತನೆ ಮಾಡ್ತೀವಿ. ಒಂದು ಮಳಿ ತಗೊಂತೀವಿ, ಬೇರೆ ಬೇರೆ ವಸ್ತುಗಳನ್ನ ಅಲ್ಲಿ ಹುಡುಕಾಡ್ತೀವಿ, ಅದಕ್ಕೆ ಹಾಕಿ ತೆಗಿತೀವಿ, ಬರಲ್ಲ. ಚಿಂತನೆ ಮಾಡ್ತೀವಲ್ಲ, ಇದು ಬರ್ತಾ ಹಾಕಿ ತೆಗಿರು ಬರ್ತಾ ಇಲ್ಲ ಅನ್ನೋದು ಚಿಂತನೆ ಮಾಡ್ತೀವಿ, ತಾರ್ಕಿಕ ಚಿಂತನೆ ಮಾಡ್ತೀವಿ. ಬರ್ತಾ ಇಲ್ಲ, ಬರಲ್ಲ, ಹಾಕಿ ನೋಡಿ ಪ್ರಾಕ್ಟಿಕಲ್ ಮಾಡ್ತೀವಿ, ಅದಕ್ಕೆ ಬರಲ್ಲ, ಬಿಡ್ತೀವಿ. ಇದಕ್ಕೆ ಸೂಕ್ತ ಏನಪ್ಪಾ ಅಂದ್ರೆ ಲಾಸ್ಟಿಗೆ ಏನ್ ಮಾಡ್ತೀವಿ ಚಿಂತನೆ ಮಾಡಿದಾಗ, ದೊಡ್ಡ ಕಿಲಿ ಐತಿ, ಹೊಡಿಬಹುದು, ಅದು ಕೂಡ ತಾರ್ಕಿಕ ಚಿಂತನೆ. ಹೊಡಿಬಹುದು, ಕಿಲಿ ಪತ್ತನ್ನು ಹೊಡಿತದ, ಇಡೀ ಬಾಗಲ ಇಡೀ ಕದ ಹಾಳಾಗ್ತತಿ. ಅವಾಗ ಸರಿ ಯಾವುದು ತಪ್ಪೋದು ಯೋಚನೆ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇನ್ನೊಬ್ಬರಿಗೆ ಈ ಕಿಲಿಪತ್ತವನ್ನು ರಿಪೇರಿ ಮಾಡೋರ್ಗಿನ್ನ ಕರ್ಕೊಂಡ್ ಬಂದಾಗ ಅವ್ರು ಏನ್ ಮಾಡ್ತಾರ, ಅದನ್ನ ನೋಡಿ ಮೆಜರ್ಮೆಂಟ್ ಮಾಡಿ, ಸೈಂಟಿಫಿಕ್ ಆಗಿ ಅಬ್ಸರ್ವೇಷನ್ ಮಾಡಿ ಮೆಜರ್ಮೆಂಟ್ ಮಾಡಿ ಆ ಕಿಲಿಪತ್ತಕ್ಕ ಯಾವ ಕಿಲಿ ಬೇಕಾಗತ್ತಂತಂದು ರೆಡಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಕಿಲಿಯನ್ನ ರೆಡಿ ಮಾಡಿ ಕೊಡ್ತಾರ. ಅವಾಗ ಏನ್ ಮಾಡ್ತೀವಿ ನಾವು ಕಿಲಿಯನ್ನ ತೆಗಿಬಹುದು, ಕಿಲಿಪತ್ತನ್ನ ಬಾಗಿಲನ್ನ ಓಪನ್ ಮಾಡ್ಬೋದು. ಸೊ ದಟ್ ಈಸ್ ಕಂಟೆಂಟ್. ಏನಪ್ಪ ಸಮಸ್ಯೆ ಪರಿಹಾರ. ಒಂದು ಸಮಸ್ಯೆ ಅಲ್ಲ, ಸಮಸ್ಯೆ ಪರಿಹಾರ ಮಾಡಿದ್ವಿ. ಪರಿಹಾರ ಮಾಡ್ಬೇಕಾದ್ರೆ ಅವಾಗ ನಮ್ಮಲ್ಲಿ ವೈಜ್ಞಾನಿಕ ಚಿಂತನೆ, ಯಾವುದನ್ನ ಹಾಕಿದ್ರೆ ಯಾವ್ದನ್ನ ತೆಗೆದ್ರೆ ಅದು ಬರ್ತದ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಸಮಸ್ಯೆ ಪರಿಹಾರ ಬೇಕಾದ್ರೆ ವೈಜ್ಞಾನಿಕ ಪದ್ಧತಿ ಬೇಕು, ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕಲ್ಲ. ಸೂಕ್ತವಾದ ಪರಿಹಾರ, ಪರ್ಮನೆಂಟ್ ಪರಿಹಾರವನ್ನು ಕಂಡುಬೇಕಾದ್ರೆ ಸೈಂಟಿಫಿಕ್ ಆದಂತ ವೇ ನಮ್ಗೆ ಬೇಕು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಈ ಗಣಿತ ಮ್ಯಾಥಮೆಟಿಕ್ಸ್ ಮೆಥಡ್ ಬಂತ ನೋಡ್ರಿ. ಗಣಿತ ಕಲಿಕೆಯಲ್ಲಿ ತರಗತಿಯ ಹಿಂದುಳಿದ ವಿದ್ಯಾರ್ಥಿಗಳನ್ನು ನಿಖರವಾದ ನೋಡ್ರಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಟೀಚಿಂಗ್ ಮೆಥಡ್ಸ್ ಇದೆ. ಇಲ್ಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ ಇದ್ದಾರೆ. ಆ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ನ ಕಲಿಕಾ ತೊಂದರೆಗಳನ್ನ ಕಂಡುಹಿಡಿಯಲು ನಡೆಸುವ ಪರೀಕ್ಷೆ ಯಾವುದಂತ ಕೇಳಿದರು. ಎಕ್ಸಾಮಿನೇಷನ್ಸ್ ಕೇಳಿದರು. ಅವರು ಕಲಿಕೆಯಲ್ಲಿ ತೊಂದರೆ ಆಗ್ತಾ ಇದೆ ಮಗುವಿಗೆ, ಎಲ್ಲಿ ಬ್ಯಾಕ್ವರ್ಡ್ ಹಿಂದುಳಿದ ವಿದ್ಯಾರ್ಥಿ ಇದನ್ನ ಕಲಿಕೆಯಲ್ಲಿ ಅವನು ಎಲ್ಲಿ ಕಲಿಕೆ ತೊಂದರೆ ಆಗ್ತದಿಲ್ಲ ಅವನಿಗೆ, ಆ ತೊಂದರೆಗಳನ್ನು ಪತ್ತೆ ಹಚ್ಚಲು ಯಾವ ಪರೀಕ್ಷೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದಾಗ ವಾರ್ಷಿಕ ಪರೀಕ್ಷೆ ಬರಲ್ಲ. ಇದು ವರ್ಷದ ಕೊನೆಗೆ ಈ ವಾರ್ಷಿಕ ಪರೀಕ್ಷೆ ಏನ್ ಹೇಳ್ತದಪ್ಪ ಅಂದ್ರೆ ಉತ್ತೀರ್ಣ ಮತ್ತು ಅನುತ್ತೀರ್ಣ, ಅಂದ್ರೆ ಪಾಸ್ ಫೇಲ್ ಅನ್ನುವಂತ ರಿಸಲ್ಟ್ ಕೊಡೋದು ಯಾವುದು, ಪಾಸ್ ಅಂಡ್ ಫೇಲ್ ರಿಸಲ್ಟ್ ಕೊಡೋದು ಯಾವುದು ಅಂದ್ರೆ ಈ ವಾರ್ಷಿಕ ಪರೀಕ್ಷೆಗಳು. ಇನ್ನ ಘಟಕ ಪರೀಕ್ಷೆ ಅಂತಂದಾಗ ಒಂದು ಪಾಠ, ಒಂದು ಘಟಕದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರ. ಒಂದು ಘಟಕ ಅವನಿಗೆ ಬೋಧಿಸಿದ ನಂತರ, ಶಿಕ್ಷಕರು ಒಂದು ಘಟಕವನ್ನು ಬೋಧಿಸಿದ ನಂತರ ಆ ಘಟಕವನ್ನ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚುವ ಸಲುವಾಗಿನೇ
ಘಟಕ ಪರೀಕ್ಷೆ ಮಾಡ್ತಾರ. ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ಪಠ್ಯಕ್ರಮದಲ್ಲಿ ಇಂತಿಷ್ಟು ಘಟಕಗಳು ಇರ್ತಾವ. ಆ ಘಟಕಗಳನ್ನು ಬೋಧಿಸಿದ ನಂತರ ಆ ಘಟಕದ ವಿಷಯ ವಸ್ತು ವಿದ್ಯಾರ್ಥಿಗಳೆಲ್ಲರಿಗೂ ಅರ್ಥವಾಗಿದೆಯೇ ಇಲ್ಲವೋ ಎಂಬುದನ್ನ ಪತ್ತೆ ಹಚ್ಚುವ ಸಲುವಾಗಿನೇ ಮಾಡುವಂತ ಪರೀಕ್ಷೆಗಳು ಯಾವುದಂದ್ರೆ ಘಟಕ ಪರೀಕ್ಷೆ. ಇದು ಬರಲ್ಲ. ಇನ್ನು ನೈದಾನಿಕ ಪರೀಕ್ಷೆ. ನೈದಾನಿಕ ಪರೀಕ್ಷೆ ಕಲಿಕೆಯ ಪ್ರಾರಂಭದ ಜೊತೆಗಿನೇ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದಿದೆ, ಯಾವ ಮಗು ಕಲಿಕೆಯಲ್ಲಿ ಮುಂದುವರೆದಿದೆ, ಯಾವ ಮಗು ನಿಧಾನವಾಗಿ ಕಲಿತಾ ಇದೆ, ಯಾವ ಮಗು ಯಾವ ವಿಷಯದಲ್ಲಿ ಹಿಂದಿದೆ, ಯಾವ ಕಲಿಕಾ ಸಾಮರ್ಥ್ಯವನ್ನ ಸರಿಯಾಗಿ ಕಲಿಯುತ್ತಿಲ್ಲ, ಇವೆಲ್ಲವನ್ನ ಪತ್ತೆ ಹಚ್ಚುವ ಸಲುವಾಗಿನೇ, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ತೊಂದರೆ, ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಯನ್ನು ಪತ್ತೆ ಹಚ್ಚುವ ಸಲುವಾಗಿನೇ ಯಾವುದನ್ನ ಬಳಕೆ ಮಾಡ್ತಾರ? ನೈದಾನಿಕ ಪರೀಕ್ಷೆ. ಇದು ರೂಪಾನಾತ್ಮಕ ಮೌಲ್ಯಮಾಪನದ ಒಂದು ಭಾಗ ಆಗ್ತತಿ. ಸಾಧನಾ ಪರೀಕ್ಷೆ ಏನಪ್ಪಾ ಅಂತಾರ? ವಿದ್ಯಾರ್ಥಿಗಳ ಸಾಧನೆಯನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡ್ತಾರೆ. ವಿದ್ಯಾರ್ಥಿಗಳ ಸಾಧನೆಯನ್ನು ಅಂತಿಮವಾಗಿ ಅವರು ನೋಡ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದಾನೆ, ಒಂದು ವರ್ಷದಲ್ಲಿ ಆಗಿರ್ಬೋದು, ಒಂದು ಅವಧಿಯಲ್ಲಿ ಆಗಿರ್ಬೋದು, ಅವನ ಉತ್ತೀರ್ಣ, ಅನುತ್ತೀರ್ಣ ಮತ್ತು ಟೋಟಲ್ ಆಗಿ ಎವರೇಜ್ ತಗೋದು, ಅವನು ಏನು ಅಚೀವ್ಮೆಂಟ್ ಮಾಡಿದ ಅವನ್ನೆಲ್ಲವನ್ನ ಕಂಡುಹಿಡಿಯಲಿಕ್ಕೆ ಏನು ಯೂಸ್ ಮಾಡ್ತಾರೆ? ಸಾಧನ ಪರೀಕ್ಷೆ ಯೂಸ್ ಮಾಡ್ತಾರೆ. ಇದು ಬರಲ್ಲ. ಅವ್ರ ಪ್ರಶ್ನೆ ಕರೆಕ್ಟ್ ಏನಕ್ಕೆ ಕಲಿಕೆ ತೊಂದರೆಗಳನ್ನು ಕೇಳಿದಾರೆ, ಅದನ್ನ ಅಷ್ಟೇ. ಆ ತೊಂದರೆಯನ್ನು ಕಂಡುಹಿಡಿಲಿಕ್ಕೆ ಮಾಡೋದು ಯಾವ್ದ್ರ? ನೈದಾನಿಕೆ. ಸಾಧನೆ ಅನ್ನೋದೇನದು ಪಾಸಿಟಿವ್ ಕಂಟೆಂಟ್ ಇದೆ. ಘಟಕ ಪರೀಕ್ಷೆ ಅಂದ್ರೆ ಒಂದು ಪಾಠದ ಬಗ್ಗೆ ಅಷ್ಟೇ ಇದೆ. ವಾರ್ಷಿಕ ಅಂದ್ರೆ ವರ್ಷದ ಕೊನೆಗೆ ಅಂತಿದೆ. ಅವ್ರು ಏನ್ ಕೇಳ್ತಾ ಇದಾರ? ಹಿಂದುಳಿದ ವಿದ್ಯಾರ್ಥಿಗಳು ನಿಖರವಾದ ಕಲಿಕಾ ತೊಂದರೆ ಕಂಡುಹಿಡಿಲಿಕ್ಕೆ ಅಂತ ಹೇಳೋರ. ಹಾಗಾಗಿ ಕಂಡುಹಿಡಿಕೆ ಅಂತಂದಾಗ ಇಲ್ಲಿ ಸೈಂಟಿಫಿಕ್ ಇದೆ ನೋಡಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಬರ್ತಾ ಇದೆ. ಇದು ಆನ್ಸರ್ ಆಗ್ತದೆ. ಎಲ್ಲವೂ ಪರೀಕ್ಷೆಗಳೇ, ಆದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಯಾವುದು? ನೈದಾನಿಕೆ. ಎಸ್, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕೊನೆಯ ಪ್ರಶ್ನೆ ಏನಿದೆಪ್ಪ? ಗಣಿತದ ಒಂದು ಕಠಿಣ ಸಮಸ್ಯೆಯನ್ನ ನೋಡಲಿ, ಒಂದು ಕಠಿಣ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಅನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ವರ್ಡ್ಸ್ ಕೇಳಿದ್ರು. ಭಾಗಗಳಾಗಿ ವಿಂಗಡಿಸಿ ಪರಿಹಾರವನ್ನು ಹುಡುಕುವ ವಿಧಾನ ಯಾವುದು ಅಂತ ಕೇಳಿದ್ರು ಪ್ರಶ್ನೆ. ನೋಡಲಿ, ಒಂದು ಪ್ರಾಬ್ಲಮ್ಸ್ ಇದೆ. ಎಂತ ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ. ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಅನ್ನ ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕು, ಪರಿಹಾರ ಮಾಡ್ಬೇಕು. ಪರಿಹಾರ ಮಾಡ್ಬೇಕಾದ್ರ ಯಾವ ಮೆಥಡ್ ಅನ್ನ ಅನುಸರಿಸಬೇಕು? ಸಣ್ಣ ಸಣ್ಣ ಭಾಗಗಳಾಗಿ ಅದನ್ನ ವಿಂಗಡಿಸಬೇಕಾಗಿ ಈ ಮೆಥಡ್ ಅನ್ನ ಅಳವಡಿಸ್ಕೊಳ್ಬೇಕು. ಈ ಮೆಥಡ್ ಅನ್ನ ಒಂದು ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಈ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನ ಯಾವುದು ಅನ್ನೋದು ಮೊದಲು ನಿಮ್ಗೆ ಗೊತ್ತಿದ್ದಾಗ ಡೈರೆಕ್ಟ್ ಎಲ್ಲಿ ಹೋಗ್ಬಿಡ್ತಿದ್ರಪ್ಪ ಅಂತಂದ್ರ ನೀವು ವಿಶ್ಲೇಷಣಾ ಪದ್ಧತಿಗೆ ಬಂದ್ಬಿಡ್ತಿದ್ರಿ. ಕರೆಕ್ಟ್ ಆಗಿ ಓದಿದ್ರ ಅಂದ್ರ, ಒಂದು ಸಮಸ್ಯೆ ಇದೆ. ಯಾವ ಸಮಸ್ಯೆ? ತುಂಬಾ ಕಠಿಣವಾದ ಸಮಸ್ಯೆ ಇದೆ. ಕಠಿಣವಾದ ಸಮಸ್ಯೆಯನ್ನ ಇಡಿಯಾಗಿ ಬಗೆಹರಿಸಲಿಕ್ಕೆ ಆಗುವುದಿಲ್ಲ. ಆ ಕಠಿಣ ಸಮಸ್ಯೆಯನ್ನ ಬಗೆಹರಿಸಬೇಕಾರ ಆ ಸಮಸ್ಯೆಯ ಮೂಲ ಯಾವುದು, ಎಲ್ಲಿ ಕಠಿಣವಾಯಿತು, ಅದು ತುಂಬಾ ಪರಿಹಾರ ಮಾಡ್ಲಿಕ್ಕೆ ಅಸಾಧ್ಯವಾಗುದು ಯಾವಾಗ, ಇವನ್ನೆಲ್ಲವನ್ನ ಕಂಡಿಡ್ತಾ ಬಂದು ಸಮಸ್ಯೆಗೆ ಕಾರಣಗಳು ಪತ್ತೆ ಹಚ್ಕೊಂತ ಬಂದು ಅವುಗಳನ್ನು ಬಿಡಿ ಭಾಗ ಯಾರು, ಏನು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಈ ವಿಂಗಡಣೆ ಮಾಡ್ತಾ ಬಂದು ಕೊನೆ ಗಳಿಗೆಯಲ್ಲಿ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅದು ವರ್ಡ್ ಹೇಳೇ ಬಿಟ್ಟವ್ರು ಮೊದ್ಲ ಹೆಂಗ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕು ಅನ್ನೋದು ಮೊದ್ಲ ಹೇಳಿದ್ರೆ ಮುಂದಿಂದ ಯಾವ ಪದ್ಧತಿಯಿಂದ ಕನೆಕ್ಷನ್ ಕೇಳಾಕತ್ತಾರ, ಯಾವ್ದಾರ ಸಣ್ಣ ಸಣ್ಣ ಭಾಗಗಳಂದಾಗ ನೋಡಿ. ಸಂಶ್ಲೇಷಣೆ ಅಂತಂದಾಗ ಇದು ಸಂಶ್ಲೇಷಣೆ ಅಂತಂದಾಗ ಒಟ್ಟುಗೂಡಿಸಿ ಸಮಸ್ಯೆ ಪರಿಹಾರ ಮಾಡೋದು. ಇದು ಒಟ್ಟುಗೂಡಿಸಿ, ಇದು ಬರಲ್ಲ ಆನ್ಸರ್. ಸಂಶ್ಲೇಷಣೆ ಒಟ್ಟುಗೂಡಿಸಿ ಎಲ್ಲ ಬಿಡಿ ಭಾಗ ಇರ್ತಾವಲ್ಲ ಸಮಸ್ಯೆಗಳು, ಬಿಡಿ ಭಾಗ ಇದು ದೊಡ್ಡ ಸಮಸ್ಯೆ ಆಗೋದು. ಆ ದೊಡ್ಡ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡೋದು ಯಾವುದು? ಸಂಶ್ಲೇಷಣಾ ವಿಧಾನ. ಸಣ್ಣ ಸಣ್ಣ ಸಮಸ್ಯೆಗಳು ಒಟ್ಟುಗೂಡಿಸಿದಾಗ ಆ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆನ ವಿಶ್ಲೇಷಣೆ ಮಾಡೋದು ಯಾವ್ದು ಗೊತ್ತಾ? ಸಂಶ್ಲೇಷಣಾ ವಿಧಾನ. ಈ ವಿಶ್ಲೇಷಣಾ ವಿಧಾನ ಏನಪ್ಪಾ ಅಂತಾರ, ಒಂದು ಕಠಿಣವಾದ ಸಮಸ್ಯೆ ಇದೆ. ಆ ಕಠಿಣವಾದ ಸಮಸ್ಯೆಯನ್ನ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ವಿಶ್ಲೇಷಣೆ ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಹೆಲ್ಪ್ ಆಗುದು ಯಾವಂದ್ರೆ ವಿಶ್ಲೇಷಣೆ. ಉಪನ್ಯಾಸ ಬರಲ್ಲ, ಬರೀ ಹೇಳಿಬಿಡೋದು ಅಷ್ಟೇ. ತಮ್ಗೆ ಏನು ಗೊತ್ತಿರೋದು, ಏನು ಓದ್ಕೊಂಡ್ಬಿಟ್ಟಿರ್ತಾರ ಅದನ್ನ ಅಷ್ಟೇ ಪುಸ್ತಕದಲ್ಲಿ ಇರೋದನ್ನ ಹೇಳ್ತಾ ಬಂದ್ಬಿಡ್ತಾರೆ, ಏಕಮುಖ ಆಗ್ತದ. ಅದು ಬರಲ್ಲ.
ಇನ್ನು ಪ್ರಯೋಗಾಲಯ ಪದ್ಧತಿ ಅನ್ನೋದನ್ನ ಇದು ಸಮಸ್ಯೆಗೆ ಪರಿಹಾರ ಮಾಡ್ತದ, ಸೈಂಟಿಫಿಕ್ ಆಗಿನೇ ಪರಿಹಾರವನ್ನು ಕಂಡುಕೊಳ್ತದ, ಸೈಂಟಿಫಿಕ್ ಆಗಿನೇ ಪರಿಹಾರ ಕಂಡುಕೊಳ್ಳದ. ಪ್ರಯೋಗಾಲಯದಲ್ಲಿ ಇದು ಮಾಡಿ ಕಲಿ ತತ್ವಕ್ಕೆ ಕನೆಕ್ಷನ್ ತಗೊಳ್ತದ. ಬಟ್ ಇಲ್ಲಿ ಇವ್ರು ಏನ್ ಹೇಳಕತ್ತಾರ ಅಂದ್ರ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ಏನು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ವಿಧಾನವನ್ನ ಹೇಳ್ತಾ ಇದ್ದಾರೆ ಅವರು. ಬಟ್ ಇದು ಬರಲ್ಲ, ಇದು ಪ್ರಯೋಗಾಲಯ ಪದ್ಧತಿ ಸೈನ್ಸ್ ಮೆಥಡ್ ಯೂಸ್ ಆಗುತ್ತೆ. ಬಟ್ ಅವ್ರು ಕೇಳ್ತಾ ಇದ್ದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತ. ಹಾಗಾಗಿ ಈ ಪ್ರಶ್ನೆ ಎಲ್ಲಿಗೆ ಬರ್ತದಪ್ಪ ಅಂದ್ರ ನಿಮ್ಗ ಬೋಡಮಸ್ ಪದ್ಧತಿ ಅಂತ ಬರ್ತದಲ್ಲ, ಬೋಡಮಸ್ ಪದ್ಧತಿ. ಈ ಬೋಡಮಸ್ ಪದ್ಧತಿಯಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಈ ಹಂತವಾಗಿ ಸಣ್ಣ ಸಣ್ಣ ವಿಭಾಗ ಮಾಡಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಯೂಸ್ ಆಗೋದು ಯಾವ್ದಂದ್ರ ವಿಶ್ಲೇಷಣೆ ವಿಧಾನ. ಯಾವುದೇ ಕಂಟೆಂಟ್ ಅನ್ನ ಕಂಡುಹಿಡಿಬೇಕಾದ್ರೆ ಫಸ್ಟ್ ಬೋಡಮಸ್ ಪದ್ಧತಿ ನೋಡಲಿ. ಆ ಬೋಡಮಸ್ ಪದ್ಧತಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳು ಬಂದು ಅಂದ್ರ ಅವನು ಸಣ್ಣ ಸಣ್ಣ ವಿಭಾಗಗಳನ್ನಾಗಿ ಮಾಡಿ ಏನ್ ಮಾಡ್ಬೇಕಾಗತ್ತ, ಸಣ್ಣ ಸಣ್ಣ ಭಾಗಗಳನ್ನ ಆಗಿ ಮಾಡಿ ಆ ಕಠಿಣವಾದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದು. ಅದು ಗಣಿತ ಬೋಧನೆ. ಇದು ಗಣಿತ ಬೋಧನೆ ಅಂತಂದಾಗ, ಇದು ಪ್ರಯೋಗಾಲಯ ಅಂತಂದಾಗ ಇದು ಸೈನ್ಸ್ ಮೆಥಡ್ ಯೂಸ್ ಆಗುತ್ತಾ, ಹಾಗೆ ಪಟ್ನ ಡಿಲೀಟ್ ಮಾಡ್ಬೇಕು. ಉಪನ್ಯಾಸ ಅಂತ ಬಂದಾಗ ಆಲ್ಮೋಸ್ಟ್ ಇದು ಹಿಸ್ಟ್ರಿ ಕನೆಕ್ಷನ್ ತಗೊಳ್ತದ. ಸಂಶ್ಲೇಷಣೆ ಅಂತ ಬಂದಾಗ ಇದು ಗಣಿತಕ್ಕನೇ ಬರುತ್ತೆ. ಆದ್ರೆ ಅವ್ರು ಏನ್ ಕೇಳಕತ್ತಾರಪ್ಪ ಅವ್ರ ಸಣ್ಣ ಸಣ್ಣ ಭಾಗಗಳಂತ ಕೇಳ್ತಾ ಇದ್ರು. ಹಾಗಾಗಿ ಆನ್ಸರ್ ಯಾವುದು? ವಿಶ್ಲೇಷಣಾ ಪದ್ಧತಿ. ಹಾಗಾಗಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಇಲ್ಲ, ಹಾಗಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಎಸ್, ಇವತ್ತಿನ ಸಂಬಂಧಪಟ್ಟಂತ 12 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ದೀನಿ. ಇದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಮೆಥಡ್ ಅನ್ನ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ, ಮ್ಯಾಥಮೆಟಿಕ್ಸ್ ಮೆಥಡ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ, ಜೊತೆಗೇನೆ ಈ ಸೈನ್ಸ್ ಮೆಥಡ್ಸ್. ಹಾಗಾಗಿ ಈ ಒಂದು ನಿಮ್ಮ ಟೀಚರ್ ಪೋಸ್ಟಿಗೆ ಏನು ಮೆಥಡ್ಸ್ಗಳದಾವಲ್ಲ ಅವುಗಳನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ. ಇನ್ನು ಮುಂದಿನ ಪಾರ್ಟಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ಸಪ್ರೇಟ್ ಮೆಥಡ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಜೊತೆಗೇನೆ ಈ ಸೈಕಾಲಜಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಮತ್ತೆ ಫಸ್ಟ್ ಪೇಪರ್ಗೆ ನಿಮ್ಗೆ GK ಏನೆಲ್ಲ ಬೇಕಲ್ಲ ನಿಮ್ಮ ಸಿಲೆಬಸ್ ಇಟ್ಕೊಂಡು, ಮತ್ತ ಈ KPSC ಮತ್ತು KE ಪ್ಯಾಟರ್ನ್ ಇಟ್ಕೊಂಡು ರೀಸೆಂಟ್ ಕ್ವಶನ್ ಪ್ಯಾಟರ್ನ್ಗೆ ರಿಲೇಟೆಡ್ ಆಗಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಹಾಗಾಗಿ ಈ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಭಾವಿಸಿ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.